ఉద్దేశము అవతార ఉద్దేశము భవతార సందేశము భవతార సందేశము సదా నిజబోధయుక్తము సదా నిజబోధయుక్తము నిత్యభవరోగ వైద్యము నిత్యభవరోగ వైద్యము. பத்தொன்பதாவது தினம் தாய்மொழியில் பேச வேண்டிய ஒரு கட்டாயம். தொடர்ந்து 19 நாளாக அஷாதி ஏகாதசி முன்னிட்டு தேவசேன ஏகாதசி முன்னிட்டு ரெக்கார்ட் ஆகிட்டு இருக்கு. நிறைய பேர் பார்த்துட்டு இருக்காங்க. தமிழில் பேசணும்னு ஆசை, அது இருந்தாலும் சங்கல்பம் கண்டிப்பாக தொடர்ந்து தமிழில் பேச போகிறேன். நிறையா சொற்பொழிவெல்லாம் இங்கே இருக்கிற கம்யூனிட்டிக்கும் எல்லா இடத்துக்கும் ஆசிரமத்துக்கும் கண்டிப்பாக நம்ம பண்ணுவோம். இன்றைக்கி தொடர்ந்து ஒரு அம்மையார்களோட சரித்திரத்தை பேசிட்டு வந்துகிட்டே இருக்கோம். சக்குபாயிலேருந்து ஆரம்பித்து எந்தெந்த அம்மையார்கள் இருந்தாங்களோ அவங்களோட சரித்திரம் எல்லாம் அம்மாக்கள் தான். நிறைய மகான்கள் இருந்தாலும் மகனியர்கள் பற்றி தான் இன்றைக்கி நிறையா அதை பற்றி சரித்திரத்தை ஒவ்வொரு நாளும் நம்ம பேசிக்கொண்டே இருக்கிறோம். இன்றைக்கி ஆண்டாரோட சரித்திரத்தை பேச போகிறோம். அதனால் பாஷை புரியுதான்னு தெரியல, இருந்தாலும் அன்புக்கு எது பாஷை, அன்புக்கு எது மொழி கண்டிப்பாக புரியும்னு நினைக்கிறேன். அவதார உத்தேசமோ பவதார சந்தேசம் சதா நிஜபோதயுக்தம் நித்திய பவரோக வைத்தியம். அப்புறம் விசேஷமான ಒಂದು ವಾಕ್ಯ 19வது ವಚನ, ನಾಯಿಗಿಪ್ಪತ್ತು ನಗಿಗಿಪ್ಪತ್ತು. ಇದರಲ್ಲಿಯೂ ಇನ್ನೂ ಸತ್ಸಂಗ ಇದೆಲ್ಲ ನಡೆದೇ ತಟ್ಟ. ಇನ್ನು ಕೃಷ್ಣ ಜನ್ಮಾಷ್ಟಮಿ ನಡೆದೆ, ವರಲಕ್ಷ್ಮಿ ವರದ ಬಂದ್ರ, ಚತುರ್ಮಾಸ ಇನ್ನು ಎಲ್ಲವೇ ಕೊಂಡಾಟದ. ಅದಿದ್ದಲಿಯೂ ನಾರದರು ವೈಗುಂಠನಕ್ಕೆ ಪೆರುಮಾಳ ನೋಡಿ ನಾರಾಯಣ ನೋಡಿ ಕೆತ್ತರು. ಸರ್ವವ್ಯಾಪಕವ ಎಲ್ಲ ಅಡಿ ಇದ್ದಾಗ ಸರ್ವಶಕ್ತಿಮಾನ ನಿಂಗ ಶಕ್ತಿ ಎಲ್ಲಾಗೋಸು ಹಟ್ಟಗ ತಿರುಗಿ ಅರ್ಚ ಅವತಾರವ ಇಪ್ಪ ನಿಂಗ ಒಬ್ಬೊಬ್ಬಗೋಸು ಅಂತರ್ಯಾಮಿಯ ಇಪ್ಪ ನಿಂಗ ಏನಾಗ ಬೋಲೋಗ ಬಪ್ಪುದು ಅಲ್ಲಿದ್ದೆ ಎಲ್ಲ ನೋಡಾಕೆ, ಅಲ್ಲಿದೆ ಎಲ್ಲ ಶಕ್ತಿನೋಗೆ ಇದು ಮಾಡೋಕ್ಕೆ, ದರಾವದನ್ನ ಕೇಳ್ಸಾಕೆ, ದರಾವದ್ಗ ನಿಂಗೆ ಶಕ್ತಿಯ ಕೊಡಾಕೆ ನಿಂಗತೆ ಎಲ್ಲಾಗೂ ಸಿದ್ದಾಗ ಅಂತ ಮನೆ ನಿಮ್ಮ ಪೆರುಮಾನ್ ಯಾರು ಇದೆ ಏನಕ್ಕೆ ಅವತಾರ ಬಪ್ಪುದು? ಅರ್ಚ ಅವತಾರ. ಒಂದೊಂದು ಗುಡಿ ನೋಗಿ ವಿಗ್ರಹ ಆಡದೆ, ಒಂದು ಕ್ಷೇತ್ರ ಮಗಿ ಮಾಡಿದೆ, ಸ್ಥಳನ ಪುರಾಣ ಮಾಡಿದೆ, ಅದು ಅರ್ಚ ಅವತಾರ. ಎಲ್ಲಾಗೋಸು ಪರಮಾತ್ಮ ಒಂದೊಂದು ಜೀವಾತ್ಮಗೋಸು ಹಿರಗೆ ವಾಸಿಯ ಹಿರಗೆ ನಿವಾಸಿಯ ಆತ್ಮನಾರಾಯಣ ಆತ್ಮೇಶ್ವರನ ಇದ್ದಾರೆ. ತಿರುಗಿ ಮೂರಾவது இடಗಳಿಗೆ ಅವತಾರವ ಮನುಷ್ಯ ರೂಪನಾಗ ಏನಕ್ಕೆ ಬಪ್ಪುದು? ಅರ್ಥ ಮನೆ ಏನಕ್ಕೆ ಬಪ್ಪುದು? ಇದು ಬಪ್ಪುದು ಅವತಾರ ಉದ್ದೇಶ. ಏನಗಾಗಿ ಅವತಾರ ಬಪ್ಪುದು? ಉದ್ದೇಶ ಏನ, ಲಕ್ಷ್ಯ ಏನ, ಆಂಬಿಷನ್ ಏನ? ಭವತಾರ ಸಂದೇಶಮು ಎಲ್ಲ ಮೇಲ್ನೆಲೆಗೆ ತಿನ್ನೋಪುದು. ನಿಂಗೂ ಸೋಮಿತ ಎಲ್ಲ ದೇವರ ಅಂಕತ, ಒಂದು ಜೀವಾತ್ಮವು ಪರಮಾತ್ಮನ ಅಂಕತ. ನಿಂಗೆ ಸೋಮಿ ಎಂಬುದನ್ನು ಮರೆದುಬಿಟ್ಟು ನಿಂಗೆ ಮೂಲವ ನಿಂಗೆ ಗಮನ ಬಿಟ್ಟುಬಿಟ್ಟು ಬಂದ ಜೋಲಿಯ ಗಮನ ಬಿಟ್ಟುಬಿಟ್ಟು ಮಾಡಿ ನಿಮ್ಮ ಜೋಲಿ ಬೇರೆ ಬೇರೆ ಆಗಿ ನಡೆದೆ. ಬಂದ ಜೋಲಿಯ ಅರುವುದಗ ನಾ ಬಂದಾಪದು ಅದೆಂದು ಎಂಬೆರುಮನೆ. ಅದಕ್ಕೆ ಏನು ಬಿಡುವುದು ಅಂತಂದರೆ, ನಾನು ಜನಗೂ ಸದಾ ನಿಜಬೋಧಯುಕ್ತಂ ಸತ್ಯಬೋಧಕನ. ಆ ಸತ್ಯವೇನೇ ಎಲ್ಲವೇ ದೇವರು, ಎಲ್ಲವೇ ದೇವರು. ನಿಂಗೆ ದ್ವೈತ ಭಾವನಗೆ ದೇವರ ವೇದಿಕೆ ಸರಿ, ಅದ್ವೈತ ಭಾವನಗೆ ದೇವರು ನಿಂಗೆ ಓದಿದ್ದಾರೆ ಉಣದಲ್ಲಿ ಸರಿ, ಎಲ್ಲವೇ ದೇವರು ಒಂದು ಅರಿವುದು. ನಿಂಗವು ದೇವ್ರನ್ನ ಅಂಗ, ಒಬ್ಬೊಬ್ಬರು ಒಂದೊಂದು ಜೀವಾತ್ಮವು ಪರಮಾತ್ಮನ ಅಂಗ ಅಂತ ಉಣರುದು ಅದೇ ಇದ್ದರು. ಅದು ಇದ್ದಾಳೆ ಅದು ಮಾಡಲೇ ಸರಿಯಾ? ಸತ್ಯ ಉಣರುದ್ರೆ ಮೊದಲು ಭವರೋಗ. ಈ ಭಾವರೋಗ ಅಂತ ಮನಸ್ಸು ರೋಗ ನೆನೆ ಐತದೆ, ಮನಸ್ಸು ರೋಗ ಅಂತ ದೇಹ ರೋಗ ಸಂಕಟೆಲ್ಲ ಬಂದ. ಆಗ ಆ ಭಾವರೋಗ ವೈದ್ಯವನ್ನು ಮಾಡಿದ. ವೈದ್ಯೋ ನಾರಾಯಣ ಹರಿ ಅತ್ ವೇದಮೇರ ಆಚಾರ್ಯ ದೇವೋಭವ ವೈದ್ಯೋ ನಾರಾಯಣ ಹರಿ. ಅತ್ತವ ನೆಲೆನೋಗೆ ಎಂಬೆರುಮಾನ್ ನಾರಾಯಣ
ಅಲ್ಲಿಯ ನಾರದರಿಗೆ ಇದ್ರು. ಈ ನಾರದರಿಗೆ ಅರ್ಥ ಕೇಳಿ ನೋಡಿ, ನಾರದರ ತ್ರಿಲೋಕ ಸಂಚಾರಿ. ತನಗೆ ಏನೋ ಒಂದು ಸಂದೇಹ ಬಂತು ಅಂದ್ರೆ ಅದು ನಡೆಯೋ ರಾಮ್ ಬರ್ತ ತನಗೆ ಸಂದೇಹ ಹೋಗಸಿಗೆ ಬರ್ಸೋದಾರ ಅಂದ್ರೆ ಅಲ್ಲಿಪ್ಪ ನಾರಾಯಣತ. ಯಾಕಂದ್ರೆ ನಾರಾಯಣ ನಾರಾಯಣ ಅಂತ ಬರ್ಸಿನಿಪ್ಪ ನಾರದ್ರಗ ಸಂದೇಹ ಬಂದ್ರೆ ನೇರಡಿಯಾವೇ ನಾರಾಯಣ ಸಾರ ತೀರ್ಚಿಬಿಡಾಕು ವೈಗುಂಠನಕ್ಕೆ ತನಗಿತ್ತು. ಇತ್ತು ಅವತಾರಗಳು ಎತ್ತಿಟ್ಟಿ, ಕಾರಣ ಅವತಾರ ಎತ್ತಿಟ್ಟಿ, ಪೂರ್ಣ ಅವತಾರ ಎತ್ತಿಟ್ಟಿ, ಹಂಸಾವತಾರ ಎತ್ತಿಟ್ಟಿ. ಸರಿ 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 ಅತ್ತರ ಸಂತೋಷ. ಈಗ ಏಕ ದಕ್ಷಿಣ ಪ್ರಾಂತ್ಯನೋಗೆ ಒಂದು ಅವತಾರ ಇತ್ತಲೆ, ಎಲ್ಲ ವಡದೇಶನೋಗೆ ಎತ್ತಿಟ್ರೆ, ವಡ ಭಾರತನೋಗೆ ಎತ್ತಿಟ್ರೆ ಕರೆಕ್ಟ್ ತಾನೆ. ಕೃಷ್ಣರು ಹುಟ್ಟಿದ್ದು ಮಥುರಾ, ರಾಮರು ಹುಟ್ಟಿದ್ದು ಅಯೋಧ್ಯ, ಪರಶುರಾಮರು ಹುಟ್ಟಿದ್ದು ಮೇಲಡುವ ನಂಗೆ ವಡ ಪ್ರಾಂತ್ಯ, ಜಮದಗ್ನಿಗೆ ಮಾತಿಯ ಹುಟ್ಟಿಯಾರ. ಒಂದು ಅವತಾರವು ಮೇಲೇ ಬಂತಡೆ. ತಿರ್ಕಾರಣದ ಪರಶುರಾಮರನ ಭೂಮಿ ಕೇರಳ ಬಾಟಿತು ಅಲ್ಲ, ಮೊದಲು ಕೇರಳ ತನ್ನ ಜನ್ಮಸ್ಥಳ ಅಲ್ಲ ಹುಟ್ಟಿದ್ದು. ನಿಂಗೆ ಏಕವ ಈಗ ಅಡುವ ನಂಗೆ ಮರಾಠ ಮಹಾರಾಷ್ಟ್ರ ಅಂತ ಹುಟ್ಟಿದೆ ಪರಶುರಾಮ ಹತ್ತಮಕ್ಕಿತ್ತು. ಈಗ ಹೇಗ ದಕ್ಷಿಣ ಎತ್ತುಲೆ ಇದು ಸ್ವಲ್ಪ ಅಪ್ಪ ಮುಂದಾಡಕ್ಕೆ ಎತ್ತಿಟ್ರು ಮಕ್ಕೆ. ಈಗ ಎತ್ತಿದ್ದಾರೆ ನೋಡಿದ್ದಿ ಎಲ್ಲವೇ ದೇವ್ರ ಅವತಾರ್ಥ ಎಲ್ಲ ಹುಟ್ಟಿ ಮುಂಚೆ ಸೇದಾತಲ್ಲ ಗೋಪಿ ಗೋಪಾಲರೆಲ್ಲ ಹಾಗೆಲ್ಲವೂ ಎತ್ತಿದ್ದಾರೆ. ಸ್ವಲ್ಪ ಅಡ್ವಾನ್ಸಾಗಿ ಎತ್ತಿಟ್ರು ನಿಚ್ಚಿದೆ ನಾರದರು. ಅದಾದವನೇ ನಾರಾಯಣ ಅಯ್ಯರ್ ಇಲ್ಲ ಎತ್ತು ಕಾಲಘಟ್ಟ ಬಂದುಬಿಟ್ಟ. ಕಲಿಗೆ ಹುಟ್ಟಿಬಿಟ್ಟ. ಕಲಿಗೆ ಹುಟ್ಟಿ ಸುಮಾರು 32 ವರ್ಷ ಇಟ್ಟ. 32 ವರ್ಷ ಇಟ್ಟ. ಈಗ ಅವತಾರ ಇದ್ದದಾಗೆ ವೈಗುಂಡಾಂದ ಇಬ್ಬ ನಿತ್ಯ ಸೂರ್ಯ ಎಲ್ಲ ಒಂದೊಂದು ಅಂಶವ ಅವತಾರ ಅವತಾರ ಅವಕ್ಕೆಲ್ಲ ತಿರ್ಕಾಳ್ನಾಗೆ ಆಳ್ವಾರ ಇರವರಾದ ಆಳ್ವಾರ ಇರವದಾರ. ಆಳ್ವಾರ್ಗೂ 12 ಆಳ್ವಾರ್, 12 ಆಳ್ವಾರ್, 63 ನಾಯನ್ಮಾರ್ಗಳು. ಆಗ 12 ಆಳ್ವಾರ್ಗೂ 63 ನಾಯನ್ಮಾರ್ಗೂ ಭಕ್ತಿ. ಅದು ಶೈವ ಉಪಾಸನ, ಇದು ವಿಷ್ಣು ಉಪಾಸನ. ಇದು ವೈಷ್ಣವ, ಅದು ಶೈವ. ಭಕ್ತಿನಾಗ ದಾರು ಒಬ್ಬೊಬ್ಬಗೂ ಸ್ವತಃಕ್ಕೆ ಕಡಿಯ ಸರಿ ಸಮಾನಗುತ್ತೆ ಎಲ್ಲಾಗೆ ತರಾಸು. ಆಮೇಲೆ ಭಾವನೋಗ ಒಳ್ಳೆ ಹೆಸರೇ ಆಳ್ವಾರ್. ಆಳ್ವಾರ್ ಅಂತಲೇನ ಆಳವಾದ ನಿಲೆಯ. those who are immersed in ಭಾವ ಭಕ್ತಿ they are called as ಆಳ್ವಾರ್. ಅದರಲ್ಲಿ ಮೂಳ್ಗಿದ್ದಾರೆ. ನನಗೆ ಏನು ಅದೊಂದು ಅಡಿಯ ಮೂಳ್ಗಿದ್ದಾರೆ, ಒಂದು ಕೆಲಸನಾಗ ಮೂಳ್ಗಿದ್ದಾರೆ, ದುಃಖನಾಗ ಮೂಳ್ಗಿದ್ದಾರೆ, ವರ್ತನಾಗ ಮೂಳ್ಗಿದ್ದಾರೆ. ಮತ್ತೆ ನೋಡಿ ಅದು ಯಾಕೆ ದುಃಖನಾಗ ಮೂಳ್ಗಿರ್ತಾರೆ, ಕಷ್ಟನಾಗೂ ಮೂಳ್ಗಿದ್ದಾರೆ, ಆಶ್ಚರ್ಯನಾಗೂ ಮೂಳ್ಗಿದ್ದಾರೆ. ಅದೆಲ್ಲ ಸಂಸಾರ ಸಾಗರನಾಗ ಮೂಳ್ಗಿದ್ದಾರೆ. ಅದು ಎಂದು ನಡೆದುತ್ತಾರೆ ಏನೋ ಪೆರಗಿ ಜನನ ಮರಣಮ್ಮಕ್ಕೆ. ಆದರೆ ಅದೆಲ್ಲ ಬಿಡ ಭಾವಭಕ್ತಿಯ ಮೂಳ್ಗಿದ್ದಾರೆ, ಅನನ್ಯ ಭಕ್ತಿದೋಗ ಮೂಳ್ಗಿದ್ದಾರೆ. ತುಂಬ ನಿರನೋಗುತ್ತಾ ಈಗ ವೈಗುಂಠನೆಬ್ಬ ತನ್ನ ಅಂಶ ಎಲ್ಲ ಅವತಾರ ಎತ್ತಿ ಬಂದದ್ದು ಆಳ್ವಾರ್ ಅದನ್ನೆಲ್ಲ ಮೂಳ್ಗಿದವಕ್ಕ ಭಕ್ತಿನೋಗೆ ಮೂಳ್ಗಿದವಕ್ಕ ಅಂದಿರುತ್ತೆ. ಆಗ 12 ಆಳ್ವಾರ್ನೋಗೆ 11 ಗಂಡು ಮುಗುರು ಬಂದವಕ್ಕ. ಆತ್ಮಾಗ ಗಂಡು ಎನ್ನುವುದಿಲ್ಲ, ಎಲ್ಲವೇ ವೈಗುಂಠ ಬಂದ ನಿತ್ಯ ಸೂರಿಗಳ್ತ. ಅಲ್ಲೇ ತರಹದೊಬ್ಬ ಬಂದ ಆಗ್ತದೆ ವಿಮನ್ ರೆಪ್ರೆಸೆಂಟೇಷನ್ ಎಲ್ಲ ಮಹಿಳಾ ಶಕ್ತಿ ಇರ್ತದೆ. ಈಗ ನೋಡಿದ ಒಂದಮ್ಮ ಕಂಡೀಪ ಬಂದಾಗ್ತದೆ 100 ಆಳ್ವಾರ. ಆಗ 12 ಆಳ್ವಾರ ಮುಂದಾಡಿಯವನೇ ನಿತ್ಯ ಸೂರಿ ಬಂದಾರ ಅಂತಮ್ಮನೆ. ಮೊದಲು 3 ಆಳ್ವಾರ್, ಪೊಯ್ಗೈ ಆಳ್ವಾರ್, ಭೂದತ್ತಾಳ್ವಾರ್, ಪೇಯ ಆಳ್ವಾರ್. ಪೊಯ್ಗೈ ಆಳ್ವಾರ್ ಬಂದು ಪಾಂಚಜನ್ಯನ ಅಂಶ. ಪಾಂಚಜನ್ಯ ಅಂದ್ರೆ ಏನಂತಂದ್ರೆ ನಾರಾಯಣ ಕೈ ನಡುವ ಸಂಗು ಆ ಸಂಘದ ನೋಡಿ ಸಂಘು ಚಕ್ರಗೋಡ ದರ್ಶನ ಪಾಂಚಜನ್ಯ. ಭೂದತ್ತಾಳ್ವಾರ್ ಬಂದು ಕೌಮೋದಗಿ ತನ್ನ ದಂಡ ಇಲ್ಲ ಎಂದು ನೀವು ಸತ್ಯನಾರಾಯಣ ದಂಡ ಇದಟ್ರ ತನ್ನ ರೂಪನೋಕೆ ವಿಷ್ಣು ರೂಪನೋಗೆ ದಟ್ರ ಕೌಮೋದಿಗೆ ಅಂಶವ ದಾರ ಭೂದತ್ತಾಳ್ವಾರ್. ಪೇಯಾಳ್ವಾರ್ ಬಂದು ನಂದಕ, ಅದಾವುದು ತನಗ 10 ಕೈಗಳನ್ನೇ ತನಸಾರ ಅಡುವ ಆ ಪೋರ್ವಾಳ ಹೆಸರುತ್ತ ನಂದಕ. ನಂದಕಾನ ಅಂಶವ ದಾರ ಬಂದಾರ ಪೇಯಾಳ್ವಾರ್. ತಿರುಮಲೈ ಆಳ್ವಾರ್ ಸುದರ್ಶನ ಚಕ್ರನ ಅಂಶ. ಪೆರಿಯಾಳ್ವಾರ್ ಗರುಡನ ಅಂಶ. ತಿರುಮಂಗೈ ಆಳ್ವಾರ್ ಸಾರಂಗನ ಅಂಶ. ಇತ್ತಮಕ್ಕೆ ಆಳ್ವಾರ್ ಕುಲಶೇಖರ ಆಳ್ವಾರ್ ಕೌಸ್ತಭನ ಅಂಶ. ಕೌಸ್ತಭ ಅನ್ನೋದು ಒಂದು ಸೋಕಾನ ಒಂದು ಪೊಕ್ಕಿಶವನ ರೆಡ್ ಡೈಮಂಡ್, ಒಂದು ಸಿವಪ್ಪು ಡೈಮಂಡ್ ನಾರಾಯಣ ಕತ್ತುನೋಗೆ ಅಲಂಕಾರ ಮಾಡುವ ಅದು ಒಂದು ಅವತಾರ ಇದ್ದೀರ ನೋಡಿ. ವೈಗುಂಠದ ಎಲ್ಲ ಅವತಾರ ಇದ್ದಾರೆ.
அத்தமாக்கே கௌஸ்தவனம் சவ குலசேகர ஆழ்வார், ஸ்ரீவத்ச மச்சம் சவ திருப்பான் ஆழ்வார், இத்தமாக்கே நிறைய ஆழ்வார். மதுரகிவி ஆழ்வார் தாராம் சவாந்தில் விஸ்வக்சேனர், ವಿಷ್ಣುನ ಪಡೆತಲೆவர் ವಿಶ್ವಕ್ಸೇನರ್ನ ತನ್ನ ಶಿಷ್ಯವ ಅಲ್ವಾ ಕುಮುದ ಗಣೇಶನ್ ಅಂಶವ ಮಧುರಕವಿ ಆಳ್ವಾರ್. ನಮ್ಮ ಆಳ್ವಾರ್ ವಿಶ್ವಕ್ಸೇನರ್. ಆಗ ಆಳ್ವಾರಲ್ಲಾಗ ಪ್ರಧಾನವಾದ ಆಳ್ವಾರ್ ದಾರ ಅಂದರೆ ನಮ್ಮ ಆಳ್ವಾರ್. ಆಳ್ವಾರ್ ತಿರುನಗರಿಗೆ ನಾಗೆಲ್ಲ ಹೋಯ್ತಿದ್ದ, ನಿಂಗೆ ಗಮನಡದೆ ನಗರಿಗೆ ತೂತುಕುಡಿ ನಂಗೆಲ್ಲ ಹೋದ ಆಳ್ವಾರ್ ತಿರುನಗರಿಗೆ ಅನ್ನಿಸ್ತಾರೆ. ಆಗ ಇದೆಲ್ಲ ಆಳ್ವಾರ್ ಹುಟ್ಟಿಟ್ರು. இப்பேற்பட்ட ஆழ்வார் வைகுண்டாத எல்லாமே ಈಗ ಅವತಾರಿತಿದ್ದಾರೆ. ಈಗ ಏನು ಮಾಡಿದ್ರು, பெருமாள் கோடிப்ப ஸ்ரீதேவி பூதேவி. ಈಗ ಭೂದೇವಿ ಅವತಾರ ಎತ್ತುವ ಕಾಲಘಟ್ಟ ಬಂದಿಟ್ಟ. ಭೂದೇವಿ ಏற்கனவே ಅವತಾರ ಎತ್ತಿದ ಕೃಷ್ಣರ್ ಕೂಡ. ಸತ್ಯಭಾಮಾವ ಅವತಾರ ಎತ್ತಿದ, ರುಕ್ಮಣಿ ಕೂಡವೇ ಇದ್ದ, ಅಷ್ಟಭಾರ್ಯವ ಕೃಷ್ಣರು ಕೂಡ ಇದ್ದ. ಅಲ್ಲಿದ್ದಲಿಯೂ ಈಗ ಕಲಿಯುಗನೊಗೆ ಅವತಾರ ಎತ್ತುವ ಕಾಲಘಟ್ಟ ಬಂದುಟ್ಟ. ಆ ಭೂದೇವಿತ பிற்காலனொகே கோதையா கோதாதேவியா ஆண்டாள் எம்மை ஆள வந்த ஆண்டாள் ಭಕ್ತಿನೊಗೆ ಎತ್ತ ದೇವರ ಅಂಬುದುಕ ಏಯ್ ತಂದ ಆಂಡಾಳ ಬೇರ್ಪಟ್ಟ ಆಂಡಾಳನ ಚರಿತ್ರ ಅಂತ ಇದು ನೋಡೋಣ. ಅಮ್ಮನೇ ಭೂದೇವಿಯೇ ಭೂಮಾದೇವಿಯೇ ಇಲ್ಲಿ ಬಂದ. ಆಗ ಭೂಮಾದೇವಿಯ ಚರಿತ್ರ ನೋಡಿದಳು, ಆಂಡಾಳನ ಚರಿತ್ರವನ್ನು ನೋಡಿದಳು. ಅಪ್ಪರ ವಿಶೇಷವಾದ ಆಂಡಾಳನೇ ಅಂದರೆ ಆಂಡಾಳನ ಮಾಧುರ್ಯ ಭಕ್ತಿ. ತನ್ನ 15 ವರ್ಷದ ನೋಡಿ, ಅಕ್ಕ ಮಹಾದೇವಿ ಯಾವುದು 25 ವರ್ಷ ಇದ್ರು. ನಿನ್ನ ಅಕ್ಕ ಮಹಾದೇವಿಯ ಚರಿತ್ರೆ ನೋಡಿದ. ಸೊ ಅಕ್ಕ ಮಹಾದೇವಿ ಇದಕ್ಕೆ ನಮ್ಗೆ ನಾಳೆ ಬರುವುದು ಹಿಂದೆ ಬರಲಿ, ನಮಗೆ ಈಗ ಬರುವುದು ಇಂದು ಬರುವುದು ಈಗಲೇ ಬರಲಿ, ಆಗ ಈಗ ಎಲ್ಲ ಎನ್ನಾದಿರು ಚನ್ನಮಲ್ಲಿಕಾರ್ಜುನ ಅತದೆ. ಆಗ ಈಗಲಿಂದು ಎನ್ನಾದಿರು ಚನ್ನಮಲ್ಲಿಕಾರ್ಜುನ ಅತಂದ್ರೆ ಏನಂತ ಅನುಗ್ರಹವಾ ನಾಯಿಗೆ ಸಿಕ್ಕಲಿ ನಗಿಗೆ ಸಿಕ್ಕಲಿ ಆ ವಯಸ್ಸಾಗಲಿ ಅಂತದೆಲ್ಲ ಕಾತುಂಟ್ರು ಬಿಡ. ಈಗ ಏನಾಗ ನಾಯಿಗೆ ನಡುವುದು ಹಿಂದೆ ನಡೀಲಿ, ಹಿಂದೆ ನಡುವುದು ಈಗವೇ ನಡೀಲಿ, ಈಗವೇ ತಾವು ನೋಡಿದ ಅಂತ ಉಣರ್ವನಿದ್ದ. ಅದು ಉದ್ವೇಗ ಇನ್ನೂ ಉದ್ವೇಗವ ಕೂಟೋಳುವಾಗ ಆಂಡಾಳಿನ ಭಾವಭಕ್ತಿ ಹುಟ್ಟದ. ಹುಟ್ಟಿವದೇ ಅಮ್ಮ ಅಂದವನೆ, ಭೂದೇವಿತ ಅವತಾರಿತಿ ಬಂದಾದೆ ಅಂದವನೆ, ಭೂದೇವಿಯೇ ಮಹಾಲಕ್ಷ್ಮಿಯ ಸ್ವರೂಪ ಅಮ್ಮನೆ, ಆದಿಲಕ್ಷ್ಮಿಯ ಸ್ವರೂಪ ಅಮ್ಮನೆ. ಭಕ್ತಿಗೆ ಯಾವುದು ಕೊರೆಯಟ್ರವ ಇಲ್ಲ. ಕುನ್ನದೂಂದವೇ ಆ ಮಾಧುರ್ಯ ಭಾವ ಅಂದರೆ ದೇವರ ಆಡಂಜುತ್ತವರ ಅಕ್ಕಮಹಾದೇವಿ ಎತ್ತ ಚನ್ನಮಲ್ಲಿಕಾರ್ಜುನ ಶಿವತ ಶರಣು ಶಕ್ತಿ ಲಿಂಗಪತಿ ಅತ್ತಂತೂ ಎತ್ತ ನಡೆಯಿತು, ಅದೇ ನಡೆಯುತ್ತ ಆಂಡಾಳು ಹೋಯಿತು. ಆಂಡಾಳು ಸೌಕರ್ಯ ಎಂಪೆರುಮಾನೆ ಅಥವಾ ಭಾವನೋ ಕುರಿಸಿ யாம் வந்த காரியம் அருளேர் ಎಂಪಾವೆ. ಯಾಮ್ ಬಂದ ಕಾರ್ಯಂ ಅರುಳೇರ್ ಎಂಪಾವೆ ಅಂತಂದ್ರೆ ಏನ, ಇದೆಲ್ಲ ಕೇಳ್ತಾರೆ ದೇವ್ರು ಸರ್, ಏನಾಗ ಅದಂತ ಇದಂತ ಈ ಕಷ್ಟ ತೀರ್ಸು ಅದನ್ನು ತೀರ್ಸೋದಂತ. ನನಗೆ ಭೂಲೋಕಕ್ಕೆ ಬಂದ ಜೋಲಿ ಏನಾದ್ರು ದರಾದ ಕೇಳ್ತಾರ್ಯಾ? ಆಗ ತೆಳಿವ ತನ್ನ ಮನಸ್ಸಿನಾಗೆ ಆಂಡ ನಡೆದ. ಭೂಲೋಕಕ್ಕೆ ಅಡಿಕಡಿ ಅವತಾರ ಬಪ್ಪದ ಅವಶ್ಯ ಇಲ್ಲ. ಅತ್ತೆ ಇದಂಗೆ ಸತ್ಯವು ಉಣರ್ತದಾಗ ಆ ಭಾವ ರೋಗದ ವೈದ್ಯ ಮಾಡಿದಾಗ ಅವತಾರ ಆ ಉದ್ದೇಶ ಬಂದಾಗ್ಬೋದು. ಯಾರು ಒಬ್ಬ ಉನ್ಯಾನ ಆಣ್ಮೀಗ ಪಯಣ ಹೇಗೂ ಒಬ್ಬ ಸ್ಟಾರ್ಟ್ ಆದಂದ್ರೆ ಭೂಲೋಕನಾಗ ನಾನು ಏನಾಗಿದ್ದೆ ನಾ ದಾರ ಅದು ಹತ್ತವರಿಗಂತೂ ಈಗ ಆಂಡಾಳು ಸೋಕಕ್ಕೆ ತಾರೆ ಯಾಮ್ ಬಂದ ಕಾರ್ಯ ಮರುಳೇರು ಎಂಪಾವೆ ಎಂಪೆರುಮಾನೆ. ನನಗೆ ಅದ್ರ ಹೇಗೂ ನನಗೆ ಏನಗಾಯಿ ಬಂದೆ ಅದ್ರ ಹೇಗೂ ನಿಂಗ ಮೇಲೆ ಇತ್ತ ಒಂದು ಗರ್ವ ಅಡಗ್ತೀಯವ, ಇತ್ತ ಒಂದು ಮಾಧುರ್ಯ ಭಾವ ಭಕ್ತಿ ಅಡದೆ ಏನಗಾಯಿ ಬಂದೆ ಏನು ನಿಂಗತ್ತೆ ನನಗೆ ಅದನ್ನು ಅರುಳುದು, ಆ ಅರುಳೆ ನನಗೆ ತಾರಿವಿ, ಆ ಅನುಗ್ರಹ ತಾರಿವಿ ಅದಂತೂ ಆ ನಿಲಿಯ ಕೇಳ್ತಾರೆ. ಇದು ಇನ್ನು ಏನಾದ್ರೆ ಹೋಗ ಅದು ಆಂಡಾಳಿನ ಚರಿತ್ರೆ ನೋಡುದು ಮುಂದಾಡು. ಈಗ ಆಂಡಾಳಿನ ಅಪ್ಪನ ಚರಿತ್ರೆ ನೋಡುದು, ಯಾಕಂದ್ರೆ ಆಂಡಾಳಿನ ಅಪ್ಪನೇ ಆಳ್ವಾರ. ಈಗ ನೋಡ್ರಿ ಅಪ್ಪರ ವಿಶೇಷವಾದ ಆಳ್ವಾರ 12 ಕಲಿಯೋ ನಮ್ಮ ಆಳ್ವಾರನ ಶಿಷ್ಯರ ಮಧುರಕವಿ ಆಳ್ವಾರ ಇದ್ದಾರೆ. ಆಳ್ವಾರ ಒಂದೇ ಅಡಿ ಇದ್ದದು, ಒಂದೊಂದು ಅಡಿಯ ಒಂದೊಂದು ಆಳ್ವಾರನ ಚರಣ ಮಾಹಿತದೆ. ಅದು ತಮ್ಮದಂಗೆ ವೈಷ್ಣವ ಉಪಾಸನ, ವೈಷ್ಣವ ಭಕ್ತಿ, ಪೆರುಮಾಳ್ ಮೇಲೋಡ ಭಕ್ತಿ ಭಾವನಗೆ ಎಲ್ಲವೇ 4000 ದಿವ್ಯ ಪ್ರಬಂಧನಗೆ ಎಲ್ಲವೇ ಒಬ್ಬೊಬ್ಬ ಪಾಸುರಂ ಬರ್ತಾರೆ. ಅದಕ್ಕೆ ಪ್ರಧಾನವಾಗಿ ನೆರೆಯ ಬರೆದದು ನಮ್ಮ ಆಳ್ವಾರ್ತ ಕುನ್ನ ಕೂಸುವಂತೆ ಬರೆದು ಮೂತ ಆಳ್ವಾರ್ ಪ್ರಧಾನ ಆಳ್ವಾರಲ್ಲ ವಯಸ್ಸಿನಾಗ ಅಪ್ಪರ್ ಕುನ್ನಬೇಕ. ನಮ್ಮ ಆಳ್ವಾರ್ಗೆ ವಯಸ್ಸಲ್ಲಿ ಅಪ್ಪರ್ ಕುನ್ನ
ತನ್ನ ಶಿಷ್ಯ ಬಂದು ತನಗೂ 70 ವರ್ಷ ವ್ಯತ್ಯಾಸ. ಮೊದಲು ಕವಿ ಆಳ್ವಾರ್ ತನ್ನ ಶಿಷ್ಯರು, ನಮ್ಮ ಆಳ್ವಾರ್ ವಿಶ್ವಕ್ಸೇನರ್ನ ಅಂಶ. ಇದು ಇತ್ತಮಾಕೆ ಈಗ ನಮ್ಮ ಆಳ್ವಾರ್ನ ಚರಿತ್ರೆ ಒಬ್ಬೊಬ್ಬನೇ ನಮ್ಮ ಆಳ್ವಾರು ಮೊದಲು ಕವಿ ಆಳ್ವಾರು ಒಂದೇ ಅಡಿ ಇದ್ದಾರೆ. ಅದು ಮಾಕೆ ಇನ್ನೊಂದೆರಡು ಆಳ್ವಾರ್ ಒಂದೇ ಅಡಿ ಇದ್ರುಂದಲೇ ಅಪ್ಪ ಎಣ್ಣ ಇದ್ರುಂದಲೇ ಪೆರಿಯಾಳ್ವಾರ್ನ ಹೆಣ್ಣುತ್ತಾ ಸಿಕ್ಕಿದ ಹೆಣ್ಣುತ್ತಾ ಹುಟ್ಟಿದ ಹೆಣ್ಣುಳ್ಳ ಭೂಮಿ ಮೂಲಿಯವ ಸಿಕ್ಕಿದ ಹೆಣ್ಣುತ್ತಾ ದರ ನಂಗ ಆಂಡಾಳ್. ಆಗ ಈಗ ಮೊದಲು ಆಂಡಾಳಿನ ಚರಿತ್ರವನ್ನು ನೋಡಿದ್ರೆ ಈಗ ಆಳ್ವಾರ್ ಏನ ಹೆಸಗ ಅಂತ ಅರ್ದುಟ್ಟ, ಒಬ್ಬೊಬ್ಬ ಆಳ್ವಾರ್ ಏನಗಾಯಿ ಭೂಲೋಕಕ್ಕೆ ಬಂದಾರೆ ಅಂತ ಅರ್ದುಟ್ಟ. ಆಳ್ವಾರ್ ವೈಗುಂಡಾಗ ಏನಗಾಯಿ ಭಕ್ತಿಯ ಇನ್ನೂ ಜಾಸ್ತಿ ಮಾಡೋದಕ್ಕೂ, ಭಾವರೋಗ ವೈದ್ಯ ಮಾಡೋದಕ್ಕೂ, ಆ ಭಕ್ತಿ ಇನ್ನೂ ಬೆರುಕಿತ್ತಿ ಎಲ್ಲಾವ ಭಕ್ತಿನ ಮೂಳ್ಗಡಿಸಿದಗೂ ಆಳ್ವಾರ್ ಅವಕ್ಕೆ ಉದಾಹರಣವ ವೈಗುಂಡ ಅಂತ ಅವತಾರ ಎತ್ತಿ ಬಂದರು. ನಿತ್ಯ ಸೂರ್ಯ ಹಂಸವತಾರವ ಬಂದರು. ಅಪೇರ್ಪಟ್ಟ ಆಳ್ವಾರನಿಗೆ ಎಲ್ಲ ಆಳ್ವಾರ್ ಇದ್ದಾರ್ಥ. ಮೊದಲ ಆಳ್ವಾರ್ ಇದ್ದಾರೆ ಮೂರ, ತಿರುಮಲಯಸೈ ಆಳ್ವಾರ್ ಇದ್ದಾರೆ, ತಿರುಮಂಗೈ ಆಳ್ವಾರ್ ಇದ್ದಾರೆ, ತಿರುಪಾಣ ಆಳ್ವಾರ್ ಇದ್ದಾರೆ. ಅಲ್ಲಿ ಒಂದೇ ಒಂದು ಆಳ್ವಾರ್ ಇರುತ್ತೆ ಪೆರುಮೆ, ಪೆರಿಯ ಆಳ್ವಾರ್. ಒಂದು ವೇಳೆ ದೊಡ್ಡವಕರ ಇದ್ದಾರಲ್ಲ, ಪೆರಿಯ ಆಳ್ವಾರ್ ಒಂದು ಎತ್ತ ಹೆಸರು ಬಂತು. ಅಪ್ಪರ ಪಾಸುರಂ ಬರೆದವಕ ನಮ್ಮ ಆಳ್ವಾರ್. ಆಗ ಅವಕತನ ಜಾಸ್ತಿ 4000 ದಿವ್ಯ ಪ್ರಬಂಧ ಮಾತ್ರದಲ್ಲಿ 4000 ಪಾಸುರಂನಾಗೆ ಜಾಸ್ತಿ ಪಾಸುರಂ ಬರೆದು ನಮ್ಮ ಆಳ್ವಾರ್. ಅದು ಕಡೆದು ತಿರುಮಲಯಸೈ ಆಳ್ವಾರ್, ಅದರಿಂದ ತಿರುಮಂಗೈ ಆಳ್ವಾರ್. ಬೇರ್ಪಟ್ಟ ಆಳ್ವಾರೆಲ್ಲ ಇದ್ದರೆ ಆ ಮೊದಲು ಮೂತ್ತ ಆಳ್ವಾರ್, ಅವಕತ್ತ ಮೊದಲು 3 ಆಳ್ವಾರ್, ಪೊಯ್ಗೈ, ಭೂದತ್ತಾಳ್ವಾರ್, ಪೇಯಾಳ್ವಾರ್. ಇದೆಲ್ಲ ಒಬ್ಬದನ್ನೇ ಅಲ್ಲೇ ಹೆಸರು ಪೆರಿಯಾಳ್ವಾರ್ ದಾರಿ ಹೆಸರು ಮೊದಲೇ ಆಂಡಾಳ್ನ ಅಪ್ಪವಾಯ್ಪ, ಗರುಡನ ಅಂಶವಾಯ್ಪ, ಗರುಡ ಭಗವಾನ್ನ ಅಂಶವಾಯ್ಪ, ತನಗತ ಆಸ ಅರ್ಥ ಹೆಸರು. ಆಗ ಪೆರಿಯಾಳ್ವಾರ್ ಒಂದು ಏನಕ್ಕೆ ಹೆಸರು ಬಂತು ಅಂದಲೇ ತನ್ನ ಇಯರ್ ಅದಲ್ಲೇ ತಾವು ಹುಟ್ಟಿವನೇ ತನ್ನ ಗೀತೆ ಹೆಸರು ವಿಷ್ಣು ಚಿತ್ತನ್ ಅಂತಂದು. ವಿಷ್ಣು ಚಿತ್ತನ್ ಅಂತಂದರೆ ಶ್ರೀವಿಲ್ಲಿಪುತ್ತೂರಿನಗೆ ನನಗೆ ಹೇಳುವ ತಿರುವಿಲ್ಲಿಪುತ್ತೂರನ್ನ ಶ್ರೀವಿಲ್ಲಿಪುತ್ತೂರನ್ನ ಮಧುರೆಯಿಂದ ಒಂದು 63 ಕಿಲೋಮೀಟರ್ನ ಕಡದೆ, 79 ಕಿಲೋಮೀಟರ್ನಾಗೆ ಆ ಶ್ರೀವಿಲ್ಲಿಪುತ್ತೂರು ಆಂಡಾಳ್ ಗುಡಿತ ಇಂದು ತಮಿಳಗನಿಗೆ ಅದುತ್ತ ತಮಿಳಗ ಅಡೆಯಾಳ ಮತ್ತಿದ್ದಾರೆ ಲೋಗೋ அடையாளமா நீங்க தமிழக லெட்டர் பேட் நான் நாங்கள் தமிழக அரசன் என்னதார சிம்பிள் ಗೋಪುರ. ಆ ಗೋಪುರ ಬಂದು ಶ್ರೀವಿಲ್ಲಿಪುತ್ತೂರು ಆಂಡಾಳ ಕುಡಿತ. ಆಗ ಶ್ರೀವಿಲ್ಲಿನಗೆ ಮೊದಲು ಈ ಪಕ್ಕ ಆಡುವ ಪಾಂಡ್ಯ ದೇಶಕ್ಕೆ ಉಟ್ಪಟ್ಟಾಡುವ ಆ ಶ್ರೀವಿಲ್ಲಿಪುತ್ತೂರಿನಗೆ ವಿಷ್ಣು ಚಿತ್ತನ್ ಹುಟ್ಟಿಯಾರ. ಅಲ್ಲಿಯ ಭದ್ರಸಾಯಿ ಪೆರುಮಾಳ್ನ ಗುಡಿ ಅಟ್ಟಿತು. ವಡಭದ್ರಸಾಯಿ ತಂದು ತನ್ನ ಎಂದೂ ತನ್ನ ಭಕ್ತಿ ನೋಗಿದ್ದಾರ ಕುಂದುಮೆ ಭಕ್ತಿ ತನಗೆ ಮದುವೆ ಮಾಡಿ ಒಂದು ಅಮ್ಮೆಯಾರು ಕೂಡ ತನ್ನ வாழ்ந்தாರೆ. ಇತ್ತವ வாழ்க்கை ಕಡದು ನೋಯ್ದನೆ ತನ್ನ ಹೆಸರು ವಿಷ್ಣು ಚಿತ್ತನ್. ಈ ವಿಷ್ಣು ಚಿತ್ತನ್ ಎಂದಲೇ ಇದು ಎರಡು ಅರ್ಥ ಪಡ್ದೆ. ಎಂದು ವಿಷ್ಣು ಮೇಲೆ ಸಿಂಧನೆ ಆಡದೆ ಅಂತ ವಿಷ್ಣು ಚಿತ್ತನ್. ಅದೇ ಸಮಯನಾಗ ಇನ್ನೊಂದು ಅದಕ್ಕೆ ಅರ್ಥ ಪಡ್ದೆ, ನಾರಾಯಣನು ತನ್ನವೇ ನಿಂಚಿದ್ದಾನೆ. ಆಗ ಅದು ವಿಷ್ಣು ಚಿತ್ತ. ವಿಷ್ಣುನ ಚಿತ್ತವು ತನ್ನ ಹೆಸರನ್ನು ಕಡದೆ ತಾನೇ ವಿಷ್ಣುನ ನೆನಪನಾಗಿದ್ದಾರೆ. ಆಗ ಒಂದು ಹೆಸರಿಗೆ ಎರಡು ಅರ್ಥ ಪಡೆದೆ. ಪೆರುಮಾನೆ ಒಂದು ಭಕ್ತರ ಪತ್ತಿ ಒಂದು ಆತ್ಮವ ನೆಂಚಿನೇ ಇಬ್ಬನೇ. ಆಗ ಅತ್ತ ಉಣ್ಮೆಯ ಅನುಗ್ರಹ ಅಂತಾರೆ. ಅತ್ತವ ನೆಳೆಯತ ಆತ ಇದ್ದಾರೆ. ಅದು ತನಗ ಎಂದೂ ತಾ ಮಾಡುವ ಒಂದೇ ಸೇವೆ ಏನಾಗಲೇ ಆ ಪೆರುಮಾಳಿಗ ಪುಷ್ಪ ಕೈಂಗರ್ಯಂ ಅಂತಂದರೆ. ಅಂತಂದ್ರೆ ಏನಾಗ್ತಂದ್ರೆ ಎಂದು ಅಲ್ಲಿ ನಂದವನವ ಬಿದ್ದು ಆ ತೊಡರ್ಮಾಲೆಯ ತೊಡುತ್ತು ಎಂದು ಹೂಮಾಲೆಯ ಕಟ್ಟಿ ಒಳ್ಳೆಗೆ ಅತ್ತ ಒಂದು ಸುಗಂಧವೋಡ ಎಂದು ಪೆರುಮಾಳಿಗ ಹಾಕಿನೇ ಒಪ್ಪುದು. ಅದತ್ತ ತನಗ ನಿತ್ಯ ಪುಷ್ಪ ಕೈಂಗರ್ಯ ಅದನ್ನತ್ತ ಮಾಡಿ ಬಂದನೇದ್ರು. ಜನಗ ವಿಧವ ವಿಶೇಷವ ಸೋಕಾನ ಹೂವೆಲ್ಲವ ಸೇಗರಿಸಿ ಅವು ಕಟ್ಟಿ ಅತ್ತವ ಸೋಕ ಮಾಡಿ ತನ್ನ ಅಲಂಕರಿಸಿಯ ಅದು ತಾನೇ ಒಂದೇ ಇದು. ಆಗ ಅಲ್ಲಿಯ ಏನಿದ್ದಾರೆ ಅಲ್ಲಿಯ ಒಂದು ಅರ್ಚಕರ ಈ ಪುಷ್ಪ ಕೈಂಕರ್ಯ ಮಾಡುವ ಒಂದು ದೊಡ್ಡ ಒಂದು ಸೇವಕರ ಅಲ್ಲಿಯ ತನ್ನ வாழ்க்கைಯ ಅಡಿಯಾರಗಳನ್ನ வாழ்க்கை ಮಾತ್ರ வாழ்ந்துಂತಾರೆ. ಒಂದೇ ಒಂದು ಕೊರತ ಮಕ್ಕ ಇಲ್ಲ ಎಂದು ಅದು ಕೂಡ ಕೇಳ್ತಿದ್ದೀರಿ. ಪೆರಿಯಾಳ್ವಾರ್ನ ಚರಿತ್ರವನ್ನು ನೋಡ್ಲೆ ಪೆರುಮಾಳ್ ಸರ್ ಒಂದೇ ಒಂದು ಕೆತ್ತಿದ್ರು. ಇತ್ತಿಯೂ ಇರಾಕ ಭೂಲೋಕ ನಗರದಲ್ಲೇ ಪೆರಿಯಾಳ್ವಾರ್ ಮಾತಿದ್ದಲ್ಲೇ ಇರಾಕು ಅರ್ಥ ಸತ್ಯ ಒಂದೇ ಒಂದು ಇದನ್ನು ಬೇಕು ಅಂತ ಕೂಡ ಕೆತ್ತಿದ್ರು.
ತನ್ನ ಪುರದವರಿಗೂ ತನಗ ಆ ಪುಷ್ಪ ಕೈಂಕರ್ಯ ಮಾಡೋದು, ಎಂಪೆರುಮಾನ ಅಲಂಕಾರ ಮಾಡೋದು, ಅರ್ಚಬದಾರವ ಒಳ್ಳಂಗೆ ಅಲಂಕರಿಸಿ ತನ್ನ ಅದನ್ನೋಗೆ ಆ ಸೌಂದರ್ಯವ ನೋಡೋದು, ಇದನ್ನು ಗೊತ್ತಾ ಎಂದು ನಿತ್ಯ ಪಡಿ ಎಲ್ಲ ಸೇವೆ ಮಾಡಿದ್ದಾರೆ. ಕಾಲ ಉರುಂಡೋಡಿತು. ಒಂದು ಜನ ಏನು ಮಾಡ್ಯಾರ, ಪೆರುಮಾಳ್ ತನ್ನ ಕಂಚುನಗ ನೆಯ್ಯಾರ. ವಿಷ್ಣು ಚಿತ್ತ ಅದನ್ನ ಕಂಚುನಗ ನೆಯ್ಯಾರ. ನೀ ಮಧುರೆಗೆ ಹೋಗು, ಅಲ್ಲಿಯ ಮಧುರ ರಾಜ ವಲ್ಲಭದೇವ ಒಂದು ಪೋಟಿ ಬಿತ್ತಾನೆ, ದೊಡ್ಡ ದೊಡ್ಡ ಪಂಡಿತರುಗಳೆಲ್ಲ ಬಂದಾರೆ, ಮಹಾನ್ಗಳೆಲ್ಲ ಬಂದಾರೆ. ಅಲ್ಲಿಗೆ ಹೋಗಿ ನೀ ಬಂದು ಆ ಪೋಟಿ ಜೀಚಿ ದೊಡ್ಡದು ಪುರ್ಕುಳಿ ಎಡದೆ, ಆ ಪುರ್ಕುಳಿಯ ನೀ ಎತ್ತಿಂಬೋದು, ನಿನ್ನ ಅಂತ ಅದನ್ನ ಜೇಚುದು ಮಾಡಿದ್ರ ಆತನಿದ್ದಾರೆ. ಈ ಕಂಚುನೋಗೆ ತಾಯಿಗೆ ಮಾತಾಡಿದ್ದಾರೆ, ಭಗವಾನೇ ಇದೇನು ಸೋದನೆ, ನಾ ಎದುರು ಕಪ್ಪಿಲ್ಲದಾಗ, ಎದುರು ಓದಲಿದಾಗ, ಒಂದು ಗುರುವೇ ನನಗಿಲ್ಲದಾಗ, ಎನಗ ಅರ್ಧ ಒದೇ ಜೋಲಿ ಹೂ ಕಟ್ಟುದು, ಹೂ ಕಿಪ್ಪುದು, ಹೂವ ಮಾಲೆ ಕಟ್ಟುದು, ನಿಂಗೆ ಕೋರ್ಸುದು, ಅದನ್ನ ಅಲಂಕರಿಸಿ ಏನೋ ನೋಡುದು, ಇದನ್ನ ತವರ ನಾ ಇದನ್ನು ಅರಿಯತ್ತದಾಗ, ಓಂ ನಮೋ ನಾರಾಯಣ ಒಂದು ವಾರದ ತವರ ನಾ ಇದನ್ನು ಅರಿಯದಾಗ, ನಿಂಗೆ ಇದೆಲ್ಲ ಏನವ, ನಾನು ಅಲ್ಲಿ ವಿದ್ವಾನ್ಗಳ ಇದ್ದಾರೆ, ದೊಡ್ಡ ದೊಡ್ಡ ಭಟ್ಟರುಗಳ ಇದ್ದಾರೆ, ಭಟ್ಟರಂದ್ರೆ ವಿದ್ವಾನ್ಗಳು ಪಂಡಿತರೆಲ್ಲ ಇದ್ದಾರೆ, ವೇದ ರುಚಿತಗಳ ಇದ್ದಾರೆ. ಇವಾಗ ಕೂಡ ಒಯ್ನ ಪೋಟಿ ಕಟ್ಟಿ ಎದ್ದು ಜೇಟಿಸ್ ಮಾಡ್ತಾರೆ. ನನಗೆ ಅಥವಾ ಅರಿವಿಲ್ಲ, ಜ್ಞಾನ ಇಲ್ಲ, ತೆರಮ ಇಲ್ಲ, ಅದೊಂದು ಸರಿ ಪೊರಟಿಯಾರ ಹಾಗೆ ಮಾಡಿ ಇರಿಟ್ಟು ಪೊರು ಏನೋ ಸರ್ ಬಿಟ್ರೆ ಏನೋ ಸರ್ ಏನೋ ಅದೇ ಏನೋ ಒಂದು ಮಾತಾಡೋದಿಲ್ಲ, ಗಡಗಡ ನಿಂಗೆಲ್ಲ ಮಾಡುವ ಮಟ್ಟಾರ ಹಿರಿಯರು ಅಥವಾ ಮತ್ತೆ ಪುರು ಇದೊಂದು ಕಾರ್ಯಕ್ರಮದಲ್ಲಿ ಇದೆಲ್ಲ ಮಾಡೋದು ಮಾಡ್ತಾರೆ, ಒಂದು ತಾಳ್ಮೆ ಮಾಡ್ಕೊಂಡು ಎಲ್ಲ ಗಡದೆ ಮಾಡಿನೇ ಎಂಬುದು ಗುರುವೇ ಉಯರ್ವಾನ್ ಮಾಡ್ಪಾನೆ ಅದು ಅನ್ಕೊಡೋದು. ನಾ ಎಲ್ಲರೂ ಅದು செயல்பட ತಂದೆ ತಾಳ್ಮೆ ಮಾಡ್ಕೊಂಡು ಎರಡಟ್ಲಿಯೂ ಅಹಂಕಾರ ಬರ್ತದೆ. ಒಂದು ವಿಧನಾಗೆ ಇಂದು ವಿಷ್ಣು ಚಿತ್ರಗ ಪೆರುಮಾಳಿಗೂ ವಿಷಯ ಇರ್ತ. ಆಗ ನೀವು ಹೂ ಕಟ್ಟೋದು ಹೊಂದುತ್ತಾ ಇರದೆ, ಪೆರುಮಾಳ್ ಕೇಳ್ತಾರ, ಅತ್ತೀಯ ಹೂ ಕಟ್ಟೋದು ಹೊಂದುತ್ತಾ ಇರದೆಯಾ, ಹೂವೆಲ್ಲ ಒಳ್ಳೆ ದೊಡ್ಸಿ ಇರದೆಯಾ, ಅದನ್ನ ಒಳ್ಳೆ ತೊಡುತ್ತು ಪಸಂದು ಮಾಡಿ ನಾವು ಅಲಂಕಾರ ಮಾಡಿ ಇರುತ್ತೆ, ಅದುತ್ತಾ ಇರದೆ ಪೆರುಮಾನೆ. ಆಗ ನೀತಾಗಿ ಈಗ ತೋಟ ಉರುವಾಕಿದೆ, ನೀತಾಗಿ ಮೂಲಗೂ ಉರುವಾಕಿದೆ, ನೀತಾಗಿ ಹೂಗೆಲ್ಲ ನೆರವ ಕೊಟ್ಟೆ, ನೀತ ಹೂಗೆಲ್ಲ ಗಮನ ಕೊಟ್ಟೆ. ಓ ನೀತ ಈಗ ಸೋಕ ತೊಡುತ್ತು ಮಾಲೆ ಹಾಕಿರೆ ಅಂತಂದ್ರೆ ಅಹಂಗಾರ ಬೇರೆ ನಿನಗ ಅದಂದು ಕಂಚು ಬಗ್ಗೆ ಕೆತ್ತಾರ ಎಲ್ಲ ಅರಿವ ವಿಷಯ ಅದ. ಈಗ ನಾರಾಯಣ ವಿಷ್ಣು ಚಿತ್ರಗ ದೊಡ್ಡ ಜ್ಞಾನವ ಕೊಡುದ, ನೀ ಬಂದಲ್ಲಿರುವುದು, ನೀ ಗರುಡನ ಅಂಶವ ಬಂತಿದೆ. ಗರುಡ ಅಂದ್ರೆ ಜ್ಞಾನ, ಅಪ್ಪೇರ್ಬಿಟ್ಟು ಅಂಶವ ಬಂತಿದೆ. ಗುರು ಭೂಲೋಗನ ಹೂ ಕಟ್ಟಿಯನ್ನು ಹಾಕೋದು ಗೊತ್ತಿದೆ. ನೀ ವೈಗುಂಡ ಅಂದ್ರೆ ಅರಗಾಯಿ ಬಂದಮ್ಮ, ನಿನ್ನವ ನೀನು ಅರವ ಜಾಮ ಬಂದುಬಿಟ್ಟ ಅದಗೈಗಾರ. ಇದು ಏನಾರ ತನಗೆ ಎತ್ತಿ ಹೋದಂಗಾರ ಅದು ಕಟ್ಟುತ್ತದೆ. ನಾ ಹಂಗಾರ ಮತ್ತೆ ಇಟ್ಟಿದ್ದೆ ಹೂ ಕಟ್ಟುತ್ತಾ ಇರಬೇಕು. ಎತ್ತೆ ನಾ ಈ ಹೂ ತೋಟವ ನಿನ್ನ ಮುಲಿಯುವ ಹೂವು ಹಾಕಿ, ನಾ ನಿನ್ನ ಮುಲಿಯುವ ಹೂ ಕಟ್ಟಿ, ನಾನೇ ಆ ಹೂವ ಏನ ಕತ್ಕೋ ಹಾಕಿ ನೀವು ಅದೇ ಮಾಕೆ ನೀವು ಹೋಗು, ನಿನಗೋಸಿದ್ದು ನಾ ಅರುಳ ತನ್ನೆ, ನೀ ಪೋಟಿ ಜೇಚಿರೆ ನಿನಗೋಸಿದ್ದು ನಾ ಮಾತಾಡನೆ ತಯ್ಯರ. ನಾ ಒಂದು ಮಾತಾಡಿರಿಯ ಯಾರಾದ್ರೂ ಕೇಳ್ಬೇಕಿದ್ರೆ ಬದಿಲೇರಿಯ, ನನಗೆ ಬೆಳಕುವರೆಗೆ ಕೊಡುವಳಕ್ಕೆ ನನಗೆ ಜ್ಞಾನವಿಲ್ಲ, ಇದನ್ನು ಓದಿಲ್ಲ, ದೊಡ್ಡ ವೇದ ಪಂಡಿತರು ಸಾರಲ್ಲ ನಿಬ್ಬ ನನಗೆ ತಗುದಿಲ್ಲ, ಅದೆಲ್ಲ ನೀಗ ಅವ್ರು ಕೊಡಪ್ಪ. ನೀವು ಹೋಗು, ನಾನು ನೋಡ್ನೆ, ನಾ ಅರುಳ ತನ್ನೆ ಅಂತಂದ. ಈಗ ಎಂಪೆರುಮಾನೇ ನಾರಾಯಣನೇ ಕಂಚು ಬಂದು ಕಡ್ತಾ ಇದ್ದೆ ಅಂತ ಓದ್ಬಿಡಿ. ಈಗತ ಕೇತಾರ ಓಪ ಅವಸಿಯೇ ಏನಾ ಅಂತ ಕೇಳ್ರಿ. ಅತ್ತ ಹೋಗಿ ನಾನು ಈ ಪರಿಶೀಲಿಸಿ ನಾ ಏನು ಮಾಡೋಣ, ನನಗೆ ಹಣ ಮೇಲೆಯೂ ಆಸೆ ಇಲ್ಲ, ಆ ಪೊರ್ಕಿಳಿ ಮೇಲೆಯೂ ಆಸೆ ಇಲ್ಲ, ನನಗೆ ಪುಗಳ್ಚಿ ಬೇಕು ಅಂದ್ರೆ ಅದೂ ನಾನು ವಿರುಂಬುಲೆ, ಪೆರುಮೆ ಬೇಕು ಅಂದ್ರೆ ವಿರುಂಬುಲೆ, ನನಗೆ ಏಕಂದ್ರೆ ಈಗತ ನಾರಾಯಣಿಗ ಏಕಂದ್ರೆ ಅತ್ತ ಒಂದು ಸಂದೇಹ, ಅಯ್ಯ ಅಂದ್ರೆ ಡೌಟ್. ಆ ಅತ್ತ ಒಂದು ಸಂದೇಹ ವಲ್ಲಭದೇವಾಂಬ ಪಾಂಡ್ಯ ಮನ್ನನ್ ಬಂತಡವೆ ಅವನ ಸಂದೇಹ ನೀತಿ ತೀರ್ಸುದು ತರಾದ ಸಂದೇಹ ಪಟ್ಟು ಅವಕ್ಕ ಹೆಂಗಿಂದ್ರೆ ನಾ ಏನಿರುತ್ತ ಏನಗಾಯಿ ಹುಟ್ಟಿದೆ, ಏನಗಾಯಿ ಬಂದೆ, ಏನ ಮಾಡಿದ್ದೆ, ಏಕೆಲ್ಲ ಏನಾಗಿತ್ತ ಬಂದು ನಡೆದೆ, ನೀನು ನಿರಂತರ ಇಲ್ಲದ ಈ ಉಲಗ ರೀತಿಯಾದ ವಿಷಯ ನೋಡಿ ಏಕೆ ನನ್ನ ಮನಸ್ಸು ಈಡುಪಡುತ್ತಿರದೆ ನಿರಂತರವ ಪರಮಾತ್ಮವೇ ನಾ ಏಕ ಐಕ್ಯ ಹಬ್ಬದ ಮುಡಿಯಿಲ್ಲ ಏನ ಕಾರಣ ಅಂತಂದು ಕೇಪನೆ ತರಾದ ಗುರು ಬಂದು ಬಳಿ ನಡ್ತೀನಿ ಆರಂಭ ಏನು ಗುರುತ ನಡ್ತೀರ ಒಂದರಕ್ಕೆ ಎತ್ತಿಟ್ಟು ಅದೇ ಸಪ್ಲಿಗಿಂತ ಅಲ್ಲ ಬರ ಇತ್ತ ಮಾಕೆ. ಈಗ ಇಲ್ಲಿದ್ದ ಇದು ಬಂದರ ಈಗ ವಲ್ಲಭದೇವರು ಹೆಂಗಿಟ್ರು ಏಕಂದ್ರೆ ಈಗ ಪೆರುಮಾಳ್ ತನ್ನ ಸ್ಟೋರಿ ಈಗ ಇದು ಸ್ವಲ್ಪ ಇದಕ್ಕೆ ರಿವೈಂಡ್ ಮಾಡಿ ಸ್ಟೋರಿ ಈಗ ಏನು ನಡುತ್ತದಲೆ ವಲ್ಲಭದೇವ ಪಾಂಡ್ಯಮನ್ನ ಒಳ್ಳೆಗೆ ಒಂದು ಕ್ಷತ್ರಿಯ ವಂಶನ ಹುಟ್ಟಿ ಆ ಪಾಂಡ್ಯ ಮಧುರೈ ಮಹಾನಗರನಿಗೆ ಮಧುರಮಾನಗರ್ ಅಥವಾ ಮಧುರ ಅಂದರೆ ಸ್ವೀಟ್ ಎಡೆ ಪೇರ್ಪಟ್ಟ ಮೀನಾಕ್ಷಿಯಮ್ಮನ ಹುಟ್ಟಿದ್ದಾರೆ ನನಗೆ ಮಧುರಮಾನಗರನಿಗೆ ಏನು ಮಾಡಿದ್ದಾರೆ ಒಂದು ಸೋಕಾನ ಆಚೆ ಮಾಡಿದ್ದಾರೆ. ಪಾಂಡ್ಯಮನ್ನ ಒಳ್ಳೆಯ ಧರ್ಮದ ರಾಜಾವ ಇದ್ದಾರೆ, ಸತ್ಯ ಕಟ್ಟುಪಟ್ಟು ಎಲ್ಲ ಮಾಡಿದ್ದಾರೆ.
இப்பேற்பட்ட பாண்டிಯವನ್ನ ஆக்காலனொக ராஜ்யனொக மாறு வேடனொக ಸೋದನೆಗಾಗಿ ಎಲ್ಲವ ಎತ್ತ ನಡೆದರಾತದ್ದು ಮಾರು ಬೇಡನಾಗ ಆ ಕಾಲಿನ ರಾಜರೆಲ್ಲ ಹೋದಾರ ಹೋಗಿ ಇದರ ಹೆಸರು ಸೋದನ ನಗರವಲ ಅಂತಂದು ಅರ್ಥ. ಈ ಸೋದನ ನಗರವಲ ಅಂತಂದ್ರೆ ಶೋಧನೆ ಮಾಡಿ ಇತ್ತಲ್ಲ ಒಳಗಿದ್ದಾರ್ಯಾ ರಾಜ ಬಂದುಬಿಟ್ಟಾದ್ರೆ ಮರ್ಯಾದೆ ಕೊಟ್ಟು ಆಗತ್ತೆ ಎಲ್ಲ ಜೋಲಿಯು ಮಾಡಿದಂಗೆ ಮಾಡಿ ಎಲ್ಲ ಮಾಡ್ಯಾರ ಎಲ್ಲ ಹೆಂಗಿ ನಡೆದ್ಯಾ ಎಲ್ಲ ಜೋಲಿಯು ರಾಜ್ಯ ಪರಿಪಾಲನಾ ಒಳಗೆ ನಡೆದ್ಯಾ ಪ್ರಜೆ ಎಲ್ಲ ಸುಖವಾಗಿದ್ದಾರ್ಯಾ ದಾರು ದುಃಖ ಗಿಕ್ಕೆಲ್ಲ ಇಲ್ಲಿಯೇ ಅದಮ್ಮ ಕಾರ್ಯಕರ ಮಾಡಿದ್ದಾರ್ಯಾ ಅಂತಂದು ಸಂತು ಜಾಮನಗೆ ಬೇರೆ ಜಾಮನಗೆ ಮುಸ್ಕಾಕಿನು ಬೇರೆ ಒಂದು ಊರು ಮಾರು ಬೇಡನಾಗೂ ಹೋಗಿ ಆ ರಾಜ್ಯವ ಶೋಧನೆ ಮಾಡ್ಯಾರ ಬೇರೆ ಒಂದು ಊರು ವ್ಯಕ್ತಿ ಎತ್ತಮಾಕ ಮಾರು ಬೇಡನಾಗತ್ತ ಹೋಗಿ ನಿಮ್ಮನೆ ಎಲ್ಲ ನೋಡ್ಯಾರ ಎಲ್ಲ ಒಳಗಿದ್ದಾರೆ. ಕ್ಷತ್ರಿಯರುಗಳು ಪಾಡುಗಿದ್ದಾರೆ, ಶೂದ್ರರುಗಳು ಪಾಡುಗ ಅಕ್ಕರ ಜೋಲಿ ನೋಡಿದ್ದಾರೆ, ವೈಶ್ಯರುಗಳು ಒಳ್ಳೆ ಸೇವೆ ಮಾಡಿದ್ದಾರೆ, ಬ್ರಾಹ್ಮಣರುಗಳು ಅವಕ್ಕ ನಿತ್ಯ ಕೈಂಕರ್ಯ ಮಾಡಿದ್ದಾರೆ. ಆಹಾ ಒಳ್ಳೆ ನಡೆದೆ ಎಲ್ಲ ಒಟ್ಟುಮೆ ಓಡಿದ್ದಾರೆ, ಸಂತೋಷವಾಗಿದ್ದಾರೆ, ಶುಭಮಂಗಲವಾಗಿದ್ದಾರೆ, ಸುಭಿಕ್ಷವಾಗಿದ್ದಾರೆ, ಎಲ್ಲ ತರ ತೃಪ್ತಿ. ಆಹಾ ಇದೇ ಮೇಲೇನ ಕಡಂದು ಅಲ್ಲಿಯ ಆ ವಲ ಆ ನಗರವ ಅದೇ ವಲ ಮುಂದೂ ನಿಬ್ಬನೆ ಒಂದು ಓರಣಗೆ ಒಂದು ಪಿಚ್ಚಕಾರಮಾಕೆ ಒಂದು ಸನ್ಯಾಸಿಯಿಂದ ಎವುದು ಮುಡಿಯ ತಾ ಒಂದು ಯೋಗ ನೆಲೆನೋತಿದ್ದಾರೆ. ಯಾಕಂದ್ರೆ ತಾ ಕೇತ ಕೇಳಿಗೆ ತಮ್ಮ ಕಟ್ಟಿತ್ತು, ತಾ ಈದು ರಾಜಗಾರಿಯೇ ಇದು ಕಟ್ಟಿತ್ತು. ಹೇಗೆ ಅದೇ ನಗದಾರ ಒಳ್ಳಂಗ ನೆಗೆ ಆಶ್ಚರ್ಯ ಏನೋ ಇದು ಎಲ್ಲ ಮನೆಗೂ ಸೊರಿಗಿದ್ದಾರೆ, ಎಲ್ಲ ಅಕ್ಕಪಕ್ಕರ ಭುವನ ಅಂದ್ರೆ ಮನೆಗೋಸು ಗರಗೋ ಸೊರಿಗಿದ್ದಾರೆ. ತಾಮಟ್ಟು ಹೊರ ಸೊರಿಗಿಂದನೆ ಈ ಜಾಮನಿಗೆ ಮಾಡಿಟ್ಟು ಹೊರ ಸೊರಿಗಿಟ್ಟು ನೆಗದಂದನೆ ಒಂದು ವಿಧನಗೆ ಮನನೋಯಿ ಎದಾಡದವರಿಯೋ ಅದನ್ನು ಸಾರಿ ಒಪ್ಪನೆ ತೆಯ್ಯಾರ ಎಲ್ಲ ತನ್ನ ಮನಸ್ಸಿನಾಗೆ ತನಗೆ ಮನನೋಯಿವರಿಯೋ ಅದೊಂದು ಪೈತಿ ಹೊರೆಯೋದು ಎಲ್ಲಾಗಿ ಒಳಗ ಪೈತಿ ಹಿಡಿತರದೆ ಎಲ್ಲಾಗೂ ಒಳಗ ಪೈತಿ ಹಿಡಿತರದೆ ಬಂದ ಜೋಲಿ ಎಲ್ಲ ಗೆವನ ಬಿಟ್ಟಿದ್ದಾರೆ, ಅದೊಂದು ತಮಿಳು ನೇಯ್ಯಾರ ತನ್ನ ಆಶ್ಚರ್ಯ. ಇದು 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 ತನ್ನ ವಾರ್ತೆಲ್ಲ ಒಂದು ಮಾಕೆ ತಿಳಿವಾಡನೆ ತನಗಿನ್ನೂ 6 ವಾರ ಸಾರ ವೈಕೇತಾರೆ ಅದಿಯಾರ ಇರುನೋಗೆ ಒಳ್ಳೆ ಹೊರಗುದ್ಗ ಆಗೋಲೆಲ್ಲ ಒಳಗ್ತಿಯಾರ ಅಂತ. ಈಗ ನೋಡಿವಿ ಮೊದಲ ಪಾಯಿಂಟ್ ಇದ್ದ ಮೊದಲಿದು ಇರುನ ಹೊರಗುದ್ಗ ಆಗೋಲೆಲ್ಲ ಒಳಗ್ತಿಯಾರ ಅಂತ. ಒಂದು ವರ್ಷ 12 ತಿಂಗಳೊಳಗೆ 4 ತಿಂಗಳ ಮೇಕಾಲ, ಆ 4 ತಿಂಗಳ ಮೇಕಾಲೊಳಗೆ ಒಳಚಿದು ಮುಡಿಯ ಆ 8 ತಿಂಗಳು ಒಳಚಿ ಆ 4 ತಿಂಗಳಿಗೂ ಹಿಟ್ಟು ಬಟ್ಟೆ ಸೆಲ್ವಾಕೆಲ್ಲವ ಸೇತಿ ಬಿತ್ತಾರಂಪ. ನಾಯಿಗ ಎಲ್ಲ ಪೊರುಳು ಪುಕ್ಕಿಸಲ್ಲವ ಸೇಮಿಟ್ಟು ಮಾಡಿ ಬಿತ್ತಾರಂಪ. 2வது ಪಾಯಿಂಟ್. 3வது ಹೇಳ್ಯಾರ ಆಗ ಆ ಪರಲೋಕಗೆ ಒಪ್ಪುದ್ಗ ಈ ಭೂಲೋಕನಾಗೆ ಇದನ್ನ ಸೇತಿ ಬಿತ್ತಾರೆ, ಆ ಲೋಕಗೆ ಒಪ್ಪುದ್ಗ ಇಲ್ಲಿ ಏನು ಮಾಡೋದು ಅಂತ ಅರಿಯಾಗಿದ್ದಾರೆ. ಎಲ್ಲ ಪ್ರಯೋಜನ ಇಲ್ಲ, ಎಲ್ಲ ವಿರಯಂ ಎಲ್ಲ ವೀನ್ ಅಂತಂದು ಇದು ರಾಜ ಮಂಟೆಗೆ ಹೋಗುದರ ನಾ ಪಿಚ್ಚಕಾರ ನೆಚ್ಚಿಟ್ಟೆ. ಇದು ಜ್ಞಾನಿ ಮಹಾನ್ ಕುಳಿಸುತ್ತಾರೆ ತನಗ ಮನಸ್ಸಿನೋಗಿ ಅದನ್ನ ತಕೆತ್ತು ಕೇಳಿ ಬದಲಿಲ್ಲ. ಇಹ ಪರ ಈ ಇಹಲೋಕನೋಗೆ ಏನು ಮಾಡಲ ಪರಲೋಕಗ ಅಲ್ಲಿ ಒಪ್ಪದು ಹಿಂದೆ ಎಲ್ಲ ಗೊತ್ತ. பொருளில்லாதல ಈ ಒಲಗನವೇ ಎಡೆಯಿಲ್ಲ, ಅರುಳಿಲ್ಲಾದಲೆ ಆ ಒಲಗನ ಎಡೆಯಿಲ್ಲ. ಆಗ ಅರುಳಿಗೆ ಏನ ಮಾಡಿತಿದ್ದೆ, ಏನ ಸಾಧನ ಮಾಡ್ತಿದ್ದೆ, ಎತ್ತ ಭಕ್ತಿ ಮಾಡ್ತಿದ್ದೆ, ಎತ್ತ ಶರಣಾಗತಿ ಆಗ್ತಿದ್ದೆ. ಇದು ಏನಿದು ಹಣವನ್ನು ಹೋಗಿಯೇ ಪೋದು ಸೇತಿ ಬಿತ್ತುಗಳ ಪೋದು ನಿಂತೋ ಪುಣ್ಯವ ಸೇತಿ ಬಿತ್ತರ ಜ್ಞಾನ ನಿನಗೆ ಸಿಕ್ಕಿತಾ, ಇದೆಲ್ಲ ಏನ ಮಾಡುದು ಅತ್ತಂದು ಅಂತ ಕೇಳಬೇಕಿತ್ತು. ಈಗ ತನಗ ಅಪ್ಪರ ವಿಶೇಷ ಸರಿತಲ್ಲೇ ನಾನು ಎಲ್ಲ ಉಲಗ ರೀತಿಯಾದ ವಿಷಯ ಒಳಗಿದ್ದಾರೆ ಒಂದು ಬಂದೆ. ಒಂದು ರಾಜಗೆ ಏನರ್ಥ ಎಲ್ಲ ಒಳಗೆ ತಿಂದಿದ್ದಾರಿಯ ಕುಡಿತಿದ್ದಾರಿಯ ಅಪ್ಪರ ದುಃಖಲ್ಲ ಇಲ್ಲ ಕಣೆ ಅವಕ್ಕೊಬ್ಬರು ಇಟ್ಟುಗ ಸಂಪಾದಿಸಿ ಒಳಗಿದ್ದಾರಿಯ ನಿಮ್ಮದಿ ಹೊರಗೆ ಅಲ್ವಾ ಎಲ್ಲ ಒಳಗಡೆದೆಯಾ ಒಟ್ಟುಮೆಯ ಮಾಡಿದ್ದಾರಿಯ ಸಂಡೆ ಇಲ್ಲದಿದ್ದಾರಿಯ ಅದು ರಾಜ ನೋಡುದು. ಅಲ್ಲಿ ರಾಜಕ್ಕಿತ್ತು ಮನಸ್ಸು ಊದನೆ ಇಟ್ಟದು. ಈಗೇನು ಮಾಡ್ಯಾರ ಹೋಗಿ ವಿಚಾರಣೆ ಮಾಡ್ಯಾರ ಅದೇ ಏನೇನಪ್ಪ ನನಗೆ ಅರಣ್ಮನೆಗೆ ನಡೆದು ಮಾತಾರ ಯಾಕೆ ಅದು ಕೇಳಿ ಏನು ಗೊತ್ತಿಲ್ಲ. ಹಾಗೆ ಇಹಲೋಕನೋಗೆ ಪರಲೋಕಗಾಗಿ ನಾನು ಏನು ಮಾಡೋಣ ವೈಗುಂಡವ ಅಡಚೋದ್ರೆ ಭೂಲೋಕನಾಗ ನಾ ಏನು ಮಾಡುದು ವೈಗುಂಡನಾಗ ಏನು ಮಾಡುದು ಅದನ್ನು ನೋಡುವ ನಂಗೆ ಬಾಲವ ಕಲಿಯುಗನೋಗೆ
ಸತ್ವಗುಣಂ ಹರಂ ಪಂಸಂ ಅಂತ ವೇದವ್ಯಾಸರ ಅದೇನು ಸತ್ವಗುಣವೆಲ್ಲ ತೂಕಿ ಇಟ್ಟುಟ್ರ ಶ್ರೀಮದ್ ಭಾಗವತಂಗೆ ಸತ್ವಗುಣ ಎಲ್ಲ ಒಳ್ಳೆ ದೈವಗುಣವೇ ಅಡಪ ಕಲಿಯುಗ ಎಲ್ಲ ಎತ್ತಿ ಇಟ್ಟುಟ್ರ ಅದನ್ನ ಏನರ್ಥ ಆ ಸತ್ವಗುಣ ಅಟ್ಲತ್ತ ಶುದ್ಧ ಸತ್ವನಿಗೆ ನಂಗೆ ಮೋಕ್ಷ ಇಸಿ ಜೀವ ಮುಕ್ತನಾಗಿ ಮುಕ್ತಿ ಇಸಿ ವೈಗುಂಡದ ಕೈಲಾಸಗಳು ಅಡಸಿಕ್ಕಿರ ದಾರು ವೈಗುಂಡ ಹೋನೆ ಕೈಲಾಸ ಹೋನೆ ಅಂದ್ರೆ ದಾರು ಎನಿಸಿಲ್ಲ ಅಥವಾ ನೆನಪು ಬಪ್ಪುದಿಲ್ಲ ಎಲ್ಲಿಗೆ ನಾನು ವಿದೇಶಕ್ಕೆ ಹೋನೆ ಹಣ ಸಂಪಾದಿಸಿದೆ ಫಾರಿನ್ಗೆ ಹೋನೆ ಅಬ್ರಾಡ್ಗೆ ಹೋನೆ ಅಲ್ಲಿಗೆ ಹೋನೆ ಇಲ್ಲಿಗೆ ಹೋನೆ ಪೂರಳೆ ನೋಕಿಯೇ ಹೋಯ್ತು ಅರುಳ ತೇಡಿ ಒಪ್ಪುದಿಲ್ಲ ಇದು ತನ್ನ ಕೇಳಿ ಇತ್ತ ಅಪ್ಪನೇ ತನಗೆ ತಿಳಿಯುವ ತನ್ನ ಮನಸ್ಸು ನೋಡಿ ಇದಕ್ಕೆಲ್ಲ ಬದುಕಬೇಕು ಓದವನಿಯೋ ತನ್ನ ಮಂದಿರಿ ಕುರ್ಚಿಯಾರ ಸ್ವಲ್ಪ ನಂಬಿ ಅದಲ್ಲ ಮಹಾರಾಜ ತಮ್ಮನೆ ಓಯಿ ಎಲ್ಲಗ ಪೋಟಿಬಿ ಪಾಂಡಿಯ ನಾಡಿನ ಎಲ್ಲವೂ ಕೊರ್ಚು ವೇದ ಪಂಡಿತರೆಲ್ಲವೂ ಕೊರ್ಚಿ ತಾರ ಎನ್ನ ಈ ಕೇಳ್ವೀಗ ಬದಿರಪ್ಪ ಅದು ಈ ಕೇಳ್ವಿ ಇಟ್ಟಾರೆ 12 ತಿಂಗಳಾಗ 4 ತಿಂಗಳು ಮೇಕಾಲ ಅಂದರೆ 8 ತಿಂಗಳು ಒಡಚಿ ಸೇತಿ ಬಿತ್ತನ ನೆಲ್ಲ ಇದೆಲ್ಲವೇ ಸೇತಿ ಬಿತ್ತನ ಎಲ್ಲ ಪೊರುಳು ಸೇತಿ ಬಿತ್ತನ ಸ್ವಂತ ಹೊರಗುದ್ಗ ಹಗುಲೆಲ್ಲ ಒಳಚಿದ್ದ ಆ ಪರಲೋಕಕ್ಕೆ ಹೋಗುದಾಗ ಈ ಲೋಕನ ಏನು ಮಾಡೋದು ಹೇಗೆ ಎಲ್ಲ ನೆರೆಯ ಮನೆ ಯಾರ ಭಕ್ತಿ ಮಾಡೋದು ಅದೇ ತೃಪ್ತಿ ಆಗ್ತದೆ ಅದೆಲ್ಲ ಮಾಡಿದ್ರೆ ಗುಡಿಯ ಪೂಜೆ ಮಾಡಿದ್ದೆ ಅಭಿಷೇಕ ನೋಡಿದ್ದೆ ಆರಾಧನೆ ಮಾಡಿದ್ದೆ ಆಚಾರ ಅನುಷ್ಠಾನ ಎಲ್ಲ ಮಾಡಿದ್ದೆ ಏನಾಗಿದ್ರೆ ತಿಳಿವಾಗ್ತಿಲ್ಲ ಏನಾಗ ತಿಳಿಮಾನ ಬದಿಬೇಕು ಆ ಪರಲೋಕ ಒಬ್ಬಂದು ತಿಳಿಮಾನ ಬದಿಬೇಕು ಅದನ್ನೇ ಯಾರು ಈಗ ಬಂದು ತನಗೆ ಒಂದು ವಿಷಯ ತಿಳಿವ ಬರುತ್ತೆ ಈಗ ತನಗೊಂದು ವಿಷಯ ಈಗ ತನಗೆ ತಿಳಿಯುವ ಬರುತ್ತ ಏನ ಇದಾರು ಬದಲಿಯುವುದು ನೋಡಿಲ್ಲ ಈಗ ವೇದ ಪಂಡಿತರೆಲ್ಲ ಬಂದು ಏನು ಮಾಡ್ಯಾರ ದೊಡ್ಡ ಒಂದು ಪೊರ್ಕಳಿ ಬಿತ್ತಾರೆ ಪೊರ್ಕಳಿ ಅಂದರೆ ಅದಾவது ದೊಡ್ಡ ಸಿಂಹದ ಮುಖ್ಯ ಸಿಂಹದ ಹಣವೆಲ್ಲ ಕಟ್ಟಿ ಒಂದು ದೊಡ್ಡ ಇದಕ್ಕೆ ಮೇಲೆ ಅರಣ್ಮನೆಯನ್ನು ತುಂಬಿಸಿಬಿಟ್ಟಾರ ಅದು ರಾಜಸಭೆ ರಾಜ ದರ್ಬಾರು ಇದು ಬದಲಿಯಾಗ ರಾಜನ ತೃಪ್ತಿ ಆಗ್ತದಿಲ್ಲ ಪೊರ್ಕಳಿಯನ್ನು ತಂದು ಅದು ಇದೊಂದು ಗಿಫ್ಟ್ ಕೊಡೋದು ಅರ್ಥವನ್ನೇ ನಮಗೆ ತರ್ಕ ಮಾಡಿದ್ದಾರೆ ಈಗ ತನಗ ಅದು ಬರುವಿಲ್ಲ ನೆರೆಯ ಬಂದು ಅದನ್ನು ಇದು ಕೇಳಿ ಬದಲಿನೇ ಇದ್ದಾರೆ ಸರಿಯಾದ ಬದಲಿ ಗೊತ್ತಿಲ್ಲ ಈಗ ವಿಷ್ಣು ಚಿತ್ರದಲ್ಲಿ ಆಯ್ತು ಈಗ ಪೆರುಮಾಳಿಯರ ಇದು ಕದೆ ನೀ ಅಲ್ಲಿಗೆ ಹೋಗು ನಿನ್ನ ಮದುವೆ ನಮ್ಮ ಮಾತಾಡ ಈಗ ತನ್ನ ನಂಜಿಕೆ ಕಡಗಡನೋಗಿ ಮದಾರ ಓಯ್ ಈಗ ಪೆರುಮಾಳಿಯು ನೀ ಅರಿಯಾಕು ನಾ ಏನಾಗ ಒಂದು ಅರಿಯೇನೆ ನಾವು ಹೋಗಿ ಏನು ಬೇರ್ಪಟ್ಟ ವೇದ ಕಥವಕ ಉಪನಿಷದ ಕಥವಕ ವೇದಾಂತ ಕಥವಕರೆ ಅಂದರೆ ಒಂದು ಬದಲಿ ಒಂದು ಮುಡಿಯಿದ್ದಾರೆ ದೊಡ್ಡ ಭಟ್ಟರಲ್ಲೇ ಇದ್ದಾರೆ ಭಟ್ಟರ್ ಇನ್ನು ನಮ್ಮ ಮೇಯ್ನ್ ಭಟ್ಟರ್ ಮುನ್ನ ಪೆರುಮಾಳ್ ಗುಡಿಯಲ್ಲೇ ಇದ್ದಾರೆ ಭಟ್ಟರ್ ಅಂತಾರೆ ಈ ಶಿವನ ಗುಡಿ ಹೋಗ್ರು ಭಟ್ಟರ್ ಅಂತಾರೆ ವಿದ್ವಾನ್ಗಳು ಎಲ್ಲ ವೇದ ಮಂತ್ರ ಉಪಾಸನವ ಅರ್ಧ ಋಗ್ವೇದ ಯಜುರ್ ಸಾಮ ಆ ಥರವೆಲ್ಲವ ಅರಿದು ಅದು ತಗೊಂಡಂಗೆ ಉಪಾಸನದಲ್ಲಿ ಭಕ್ತಿ ಮಾಡ್ಬೇಕಂಬರ್ತಾರೆ ಇದೆಲ್ಲ ನೋಡಿದವನೇ ತನಗೆ ಆಶ್ಚರ್ಯಪಟ್ಟು ನಾವು ಮುಂದುವರಿಯ ಹೂಮಾಲ ಕಟ್ಟುತ್ತವರು ಒಂದಲ್ಲಿ ನೇರ ಹೊರಟರು ಅಲ್ಲಿಗೆ ಹೋಗ್ತಾನೆ ಈ ತನ್ನವ ಕೊರ್ಚಿಯಾರ ವಿಷ್ಣು ಚಿತ್ತಾರ್ಥ ಕೊರ್ಚಿದಾರ ಶ್ರೀವಲಿ ಪುತ್ತೂರು ಅಂದ ಪುಷ್ಪ ಕೈಂಗರ್ಯ ಮಾಡಿ ಬೌಕ ಆ ತಂದೆ ಹೀಗಾರ ತನ್ನವ ಈಗ ರಾಜೆ ಕೂರು ಇವು ಏನು ಬದಲಿಯಾಗಿ ಬಟ್ಟರ ಬದಲೇ ಆ ತಂದೆ ಅವನೇ ತಾಯಿನೋ ಏನಾಗಲಿಲ್ಲ ಬೇ ಥರದವನೇ ಬ್ರಹ್ಮಂ ಇದನ್ನ ಅಂತವ್ರು ಅದು ಬ್ರಹ್ಮನ ದೇವದು ಪಡಪು ಸೃಷ್ಟಿ ಆತು ಸೃಷ್ಟಿ ಸ್ಥಿತಿ ಲಯ ಅಕ್ಕಲ್ ಕಾತಲ್ ಅಡಿತಲ್ಲ ನಡೆದೆ ಎಂಪೆರುಮಾನ್ ಎಲ್ಲವೂ ಸಿದ್ದು ಎಲ್ಲವೂ ಕಾತುಂದಾರೆ ಮಾಯೆ ಈತ ತನ್ನವ ಅಂಗವಾಯಿತು ನಂಗೆ ಉಣರ್ತ ಸಪೇನ ಮಾತಾಡಿದಾರೆ ವಿಚಾರ ಇದೆಲ್ಲ ಮಾತನ್ನ ತನಗೆ ಅದು ತಿಳಿವು ಸಿಕ್ಕಿಲ್ಲ ರಾಜ ಕಡೇಸಿಗ ತಾಯಿ ನೋಡಿ ಇದೆ ಒಂದು ವಾರ್ತೆ ಇದು ಭಗವದ್ಗೀತೆಯ ಸಾರ ಈ ಭಗವದ್ಗೀತೆಯ ಸಾರವ ಎತ್ತಿ ಪೆರಿಯಾಳ್ವಾರ ಇಟ್ಟಾರ ಒಳ್ಳ ಹೊರಡಿವಿ ಭಗವದ್ಗೀತೆಯ ಪೆರಿಯಾಳ್ವಾರ ಅರಿಯರು ಭಗವದ್ಗೀತೆ ಕೃಷ್ಣ ಪರಮಾತ್ಮ ಇದ್ದರು ಅಲ್ಲೇ ವೈಗುಂಡಾದ ಬಂತಾರೆ ಇದರಿಂದ ಅವಳು ತನ್ನ ಅಪ್ಪನ ಕಥೆಯ ಆಂಡಾಳಿ ಆಗತ್ತ ಭಗವದ್ಗೀತೆಗೆ ತಾಯಿತ್ತ ಹೊರಟಿದ್ದಾರೆ ಎಂಬುದರ ವಿಷಯವೇ ಸೋಕಾನ ಲಿಂಕಲ್ಲಿ ಮೊದಲ ಈ ಕಥನ ಚರಿತ್ರನ ಲಿಂಕಲ್ಲಿ ಮೊದಲ ಈಗ ಕಡೇಶಿಯ ಏನ ಸರ್ವಕರ್ಮ ಫಲತ್ಯಾಗಂ ಸರ್ವಕರ್ಮ ಭಾಗವತ ಪ್ರೀತ್ಯರ್ಥಂ ಸರ್ವಕರ್ಮ ಈಶ್ವರ ಸಮರ್ಪಣಂ ಅದೊಂದು ಇರ್ತಾರೆ ಇರುತ್ತ ಈ ಭೂಲೋಕನೊಗೆ ಜೋಗಿ ಮಾಡಲಿಯೋ ಕಡಿಮೆ ಎಸಿ ಫಲನೆ ಎದುರ್ಪಾಕಾದೆ ಇದು ಒಂದು ಕರ್ಮಾನೀಯವಾಧಿಕಾರಿಷ್ಟು ಮಹಾಫಲೇಶು ಕದಾಚನ ಈಗ ಆಗುತ್ತಾ ನೀವು ಉಣ್ಮ್ಯ ಎಲ್ಲ ಸೇರಿ ಮಾಡಲಿ ಅದುವೇ
ಫಲನ ಎದುರು ನೋಡ್ಲಿಕ್ಕೆ ನೀ ಮಾಡಲಿ ಬರ್ತಾ ಸ್ವಾಮಿ ನಿನ್ನ ಸಿದ್ಧ ಮಾಡಿದ್ದಾರೆ ಅಲ್ಲ ಫಲನ ಎದುರು ನೋಡಿ ಎಲ್ಲ ಜೊತೆ ಮಾಡಿದ್ದಾರೆ ಸ್ವಂತ ಗಂಡಗೂ ಸ್ವಂತ ಅವ್ವ ಮಾಡಲಿ ಸ್ಥಿತಿ ಫಲನ ಎದುರು ನೋಡೋಣ ಅವ್ವ ಮಾತಿ ಸಾಕಿದ ಕೂಡ ಫಲನ ಎದುರು ನೋಡಿ ನನಗೆ ಅವ ಮಾಡೋದು ಅತ್ತ ಒಂದು ಮಾಯೆ ಎಲ್ಲವ சூழ்ந்துத்தது தொட்ட நிலையே நான் எதையும் செய்பவரல்ல நான் எதையும் அனுபவிப்பவரல்ல ஐ எம் நாட் தட் வேர் ஐ எம் நாட் என்ஜாய் இதுதான் பகவத்கீதை சார் இதுதான் சோகையர் கடமையை செய் பலனை எதிர்பார்க்காதே சர்வ கர்ம ಫಲ ತ್ಯಾಗಂ ಫಲ ಮೊದಲ ಫಲನ ನೀ ತ್ಯಾಗ ಮಾಡು ಸರ್ವಕರ್ಮ ಭಾಗವತ ಪ್ರೀತ್ಯರ್ಥಂ ಇದು ಅಪ್ರಸುಖ ದೇವ್ರನ್ನ ತೃಪ್ತಿಗ ಎಲ್ಲ ಕಾರ್ಯ ಮಾಡು ಏನಾಗಿ ನೀ ಬದುಕೊಳ್ಳದೆ ಎನ್ನ ತೃಪ್ತಿಗ ಅದು ತಪ್ಪುತ್ತ ಭಜನೆಗೆ ನೀ ಬದುಕೊಳ್ಳೋದಿಲ್ಲ எனಗೊಂದು ಮರ ನಿಮ್ಮದಿ ಸಿಕ್ಕಿರಾ ನಾ ಗುಡಿಗೆ ಹೋನೆ எனಗೊಂದು ಆಡಿ ಪೆರುಕು ಆಡಿ ಬೆಳ್ಳಿ ನೀ ಬದುಕೊಳ್ಳುತ್ತೆ ಅದೆಲ್ಲವ ತಾಂಡಿ ಏನ್ ಜೋಲಿ ಮಾಡಲಿ ಸರಿ ನಾ ದೇವ್ರ ತೃಪ್ತಿ ಮಕ್ಕಳ ಸಾಕಿನ ದೇವ್ರ ತೃಪ್ತಿ ಸಂಭಾಷಣೆ ದೇವ್ರ ತೃಪ್ತಿ ದೇವ್ರದನ್ನು ಗಚ್ಚವ ದೇವರಿಗಾಗಿ ಸಮರ್ಪಣೆ ಮಾಡಿದೆ ವ್ಯಾಪಾರ ದೇವ್ರನ್ನ ತೃಪ್ತಿ ವ್ಯವಹಾರ ದೇವರನ್ನ ತೃಪ್ತಿ ಎಲ್ಲ ದೇವರನ್ನ ತೃಪ್ತಿ ಇದನ್ನು ಮಾಡುವಕ್ಕಾಗತ್ತ ಉಯರ್ವಾನ ನೆಲೆ ಸಿಕ್ಕಿರ செயல் ಮಾಡಾದಿದ್ದು ಮುಡಿಯ ಅಲ್ಲ ದೇವ್ರನ್ನ ತೃಪ್ತಿಗಾಗಿ ಮಾಡಲ ಏನಾಯ್ತು ಅಂದರೆ ಅದು ದೇವರಿಗೆ ಹೋಗಿ ಸಮರ್ಪಣೆ ಆಯ್ತರ ಅದರಿಂದ ಅರ್ಥ ಏನಾಯ್ತರ ಫಲನ ಎದುರು ನೋಡ ದೇವ್ರನ್ನೇ ತೃಪ್ತಿಯಾಗಿ ಮಾಡಿದ್ರೆ ನಾ ಫಲನ ಎದುರು ನೋಡಲ್ಲ ಅದು ಆ ನೆಲೆ ಬಂದುಬಿಟ್ರ ಸಮರ್ಪಣೆ ಆಯ್ತು ಇದುವೇ ದೊಡ್ಡ ಶರಣಾಗತಿ ಏನಿಲ್ಲ ಎದು ಭಕ್ತಿ ಮಾಡಿ ನಿಂಬುದು ಮುಡಿಯ ಕಲಿಯುವುದು ಎದು ದೇವ್ರ ಸಾರ್ ಕುಳಿದು ನಿಂಬುದು ಮುಡಿಯ ದೇವ್ರ ನಾಮವೇ ನಿಂಬುದು ಮುಡಿಯ ದೇವ್ರ ಕೀರ್ತನೆಯೇ ಪಾಡಿ ನಿಂಬುದು ಮುಡಿಯ ಧ್ಯಾನ ನೋಡಿಯೇ ನಿಂಬುದು ಮುಡಿಯ ಧಾರಣವೂ ಆಡ ಧಾರಣದಲ್ಲಿ ಫೋಕಸ್ಸು ಆಡ ಹಾಗೆ ಇದೆಲ್ಲ ಆಡೋದೇ ಸಮಾಧಿಗಳಿಗೆ ಹೋಗ್ಬೋದು ಬಿಡೋರು ಹೋಗ್ಬೋದೇ ಮುಡಿ ಅದೀಗ ಏ ಜೋಲಿ ಮಾಡಲಿ ಭಗವಾನ್ಗ ಸಮರ್ಪಣೆ ಮಾಡು ಅದನ್ನು ಸರ್ವಕರ್ಮ ಈಶ್ವರ ಸಮರ್ಪಣ ಆ ಏ ಜೋಲಿಯು ಮುಳುಮೆಯಾನ ಭಾವನವನ್ನು ಸಮರ್ಪಣೆ ಮಾಡುವುದು ಇದು ತನೀ ತೃಪ್ತಿಯ ಪಾಂಡ್ಯ ವಲ್ಲಭದೇವರು ಕೊಟ್ಟರು ಈಗ ಏನಾಗ್ತದಲ್ಲೇ ಆ ಪೊರ್ಕಿಳಿ ತಾ ಏಗವೇ ಇಲ್ಲ ಈ ರಾಜದ ರಾವ ಕೀಯ ಕೊಡೋದು ಅದು ಸ್ವಲ್ಪ ಏನಾಗ್ತದೆ ತನ್ನ ಮಡಿಗೆ ಬಿಡ್ತಾರೆ ತಿರುಮಳ್ಳ ನಾಟಕ ತಿರುವಳ್ಳಿ ಲೀಲ ಅದು ಸ್ವಲ್ಪ ಏನು ತನ್ನ ಮಡಿಗೆ ಬಿಡ್ತಾರೆ ಈಗ ಅಪ್ಪೇರ್ಪಟ್ಟ ವಿಷ್ಣು ಚಿತ್ರ ವಲ್ಲಭದೇವರು ಕೊಂಡಾಡ್ಯಾರ ಆಹಾ ಇದ್ದ ಒಂದು ಭಟ್ಟರ ಗಾಯತನ ಕಾತುಂದೆ ಅಲ್ಲಿ ಸುತ್ತಿ ಎಲ್ಲ ವಿದ್ವಾನ್ಗಳು ಪಂಡಿತರೆಲ್ಲ ಕುಳಿತಿದ್ದಾರೆ ಈಗ ತನ್ನ ಹೆಸರುಕ್ಯಾರ ತರ ವಲ್ಲಭದೇವರು ಭಟ್ಟರ್ ಪಿರಾನ್ ಅಂದ್ರೆ ನನಗೆ ಪಿರಾನ್ ಪಿರಾನ್ ಅಂದ್ರೆ ಎರಡು ಅರ್ಥ ಇದೆ ಒಂದು ತಲೈವನ್ ಒಬ್ಬ ಅರ್ಥ ಇನ್ನೊಂದು ಪಿರರಕ್ಕೆ ಉದವಿ ಸೇವವನು ಪಿರಾನ್ 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 ಹಾಗೈತೆ ಅಂದ್ರೆ ಒಂದು ಉದವಿ ಮಾಡಿದ್ದಾರೆ ಏನಂದ್ರೆ ಎಲ್ಲವೂ ಎರಡನೇ ಜ್ಞಾನವ ಇಲ್ಲಿ ಬಂದು ಕೊಟ್ಟಿದ್ದಾರೆ ಅದು ಉದಿತಾನೆ ಈ ಜ್ಞಾನ ಮುಳಿಯ ಅಮುದ ಮುಳಿಯ ಅರುಳ್ ಮುಳಿ ಎಂಬುದು ಒಂದು ಉದಗಿತಾನೆ ಅವರ ಮೇಲ್ನಿಲೆ ಒಬ್ಬುದಾಗ ಎಲ್ಲಾರ ಸಂದೇಹ ತೀರಿಸಿ ಬಿತ್ತಾರೆ ರಾಜನ ಸಂದೇಹಕ್ಕೂ ತೀರಿಟ್ಟ ಎಲ್ಲಾರು ಜ್ಞಾನ ಸಿಕ್ಕಿಟ್ಟ ಇದನ್ನ ಅಂದ್ರೆ ಪಿರಾನ್ ಈಗೆಲ್ಲ ತೀರ್ಸಿ ಬಿತ್ತಿದ ನಮಗೆ ಉಯರ್ந்த ಜ್ಞಾನಿಯಾವು ಮಾರಿದ್ದಾರೆ ತಲೈವರ ಮಾರಿದ್ದಾರೆ ಇದು ಪಿರಾನ್ ಆಗ ಭಟ್ಟರಕ್ಕೆல்லாம் ಪಿರಾನ್ ಭಟ್ಟರ್ ಪಿರಾನ್ ಎಂಬ ಆ ಪಟ್ಟವ ವಲ್ಲಭದೇವರು ಕೊಟ್ಟಾರ ಅಂತ ಕೊಟ್ಟವನೇ ಆ ವಲ್ಲಭದೇವರಿಗೆ ಆಸೆ ಸಂತೋಷ ಎತ್ತಿನ ಬಾರಿ ಆನೆ ಪಡೆಯ ಕುಟಿನ್ ಬಾರಿ ಕುದುರೆ ಪಡೆಯ ಕುಟಿನ್ ಬಾರಿ ಮಂಗಳ ಮೇಳವಾದ್ಯ ಮುಳಗಟ್ಟುಂ ಸಂಘ ஒளிக்கட்டும் ನಾಟ್ಯ ಕಲೈಂಜರ್ಗಳು ಆಡಟ್ಟುಂ ಅದೊಂದು ಮತ್ತೊಂದು ಉದ್ವೇಗನ ಏನ ಅದ್ಮೇಲೆ ಏನರ್ಥ ಹಬ್ಬ ತಿರುವಿಳ ಉತ್ಸವ ಯಾಕಂದ್ರೆ ತನಗೆ ಈಸು ಕಾಲ ಹೇಗಿದ್ರು ಸಂದೇಗೆ ತಿರುಗಿಟ್ಟ ಈಗ ಪಾರಾಟಿ ವಿಳಾಪ ಕೊಂಡಾಡುದು ದಾರಗ ವಿಷ್ಣು ಚಿತ್ರಗ ಈ ಪಾರಾಟಿ ವಿಳಾಪ ಕೊಂಡಾಡುದೊಂದು ಅತ್ತವ ನೆಲೆ ನಮಗೆ ಅತ್ತವ ಪೆರುಮೆಯೋಡ ಆಹಾ ಈ ಜ್ಞಾನಿ ಮಹಾನ ನನಗೆಲ್ಲ ಸಂದೇಹ ತಿಳಿಸಿ ತನ್ನವ ಈಗೇನು ನೋಡಿ ರಾಜ ನಡೆದು ಬಂದು ತನ್ನವ ಆನೆ ಮೇಲೆ ಕುಳಿತಿಯಾರ ಆನೆ ಮೇಲೆ ಹಬ್ಬ ಅರಿತಾರೆ ನೋಡಿ ಈ ರಾಜ ಕುಳಿದುವ ಎಡೆಯ ತನ್ನ ಮೇಲೆ ಕುಳಿತಿಯಾರ ಆಗ ಕುದುರೆ ಪಡ ಓನ ಪಡೆ ವೀರರುಗಳು ಒಯ್ಯಾರ ಮಂಗಳ ಮೇಲೆ ವಾದ್ಯ ನಂದು ಹೇಗುವ ಮೈಲಾಟ ಒಯ್ಲಾಟ ಅದನ್ನೆಲ್ಲ ಊರ್ವಲ್ಲಿ ಎಲ್ಲಿ ಗಂಟೆ ನಡೆದಾರ ಎಲ್ಲಿ ಇದ್ರೆ ಬಿಡುದು ಮಧುರೆಯಿಂದ ಶ್ರೀವಿಲ್ಲಿಪುತ್ತೂರಿಗೆ ಇದ್ರೆ ಬಿಡುದು ತನ್ನ ಜನ್ಮಸ್ಥಾನ ಆ ಗುಡಿಗೆ ಇದ್ರೆ ಬಿಡುದು ಈಗ ಪುರ್ಕುಳಿ ಕೊಟ್ಟಾರ ಪುರ್ಕುಳಿ ನಿಬಿತ್ಕೊಂಡಾರ ಆಗ ತಾಯನಯ್ಯಾರ ಅಂದ್ರೆ ಪುರ್ಕುಳಿ ಏನಾಗಿಲ್ಲ ಕಣ್ಣ ಏನಾಗ ಅಥವಾ ಇದೆಲ್ಲ ಒಂದಿಲ್ಲ ಏನಾಗ ಎಂಪೆರುಮಾನ ಇದ್ರಾಗೆ ಅನ್ನಗೂ ಆಧಾರಗೂ ಇಬ್ಬ ಎಡೆಗೂ ಆಶ್ಚರ್ಯಗೂ ಒಂದು ದುಃಖವೇ ಇಲ್ಲ ಇದನ್ನ ಕೋಯಿಲ್ ಪುನರ್ನಿರ್ಮಾಣಗ ಪುನರಮೇಪು ಮಾಡಿದಾಗ ನೋಡಿ ಗುಡಿಗೆ ಆಯ್ತಾ ಪೊರ್ಕಳಿ ತಂದೆ ಇಟ್ರು ರಾಜನೇ ಇಟ್ರು ನಾನೇ ಎಂದ ಸಲವನ್ನ ಗುಡಿಯೆಲ್ಲ ಹಿಡಿತಾನೆ ತನಗಾಯ್ತಾ ಒಂದು ಕೆಟ್ಟದಿಲ್ಲ ಅದನ್ನು ತಾಂಡಿ ಇತ್ತವ ನೆಲೆ ಬಪ್ಪನೆ ಆ ಪೊರ್ಕುವಿನ ಕೂಡ ಈಸಾದವನೇ ತನಗೆ ಇನ್ನೂ ತನ್ನ ಮೇಲೆ ಮದಿಪು ಜಾಸ್ತಿ ಇಟ್ಟ ಈ ಆನೆ ಮೇಲೆ ಹಬ್ಬಾರಿ ಬಿಟ್ಟು ಪುಗழ்ச்சி ಮುಳಕ ಓಡ ಅತ್ತ ಮಂಗಳ ಮೇಳ ವಾಕ್ಯ ಓಡ ಈಗ ತಾನೇ
புகழ்ச்சி முழங்கத்துங்கிற ஜெய ஹோ எனதர ஜெயமாகட்டும் ஜெயமாகட்டும் விஷ்ணு சித்த பெருமானுக்கு, பெருமானின்றே சிரிக்கிட்டு ஜெயமாகட்டும் ஜெயமாகட்டும் பட்டர் பிரானுக்கு ಆತನ ಮಾಡ್ಯಾರ. ಇಲ್ಲಿ ಏನು ಮಾಡೋದು ಈಗ ಪೆರುಮಾಳ್ಗ ಹೋಗಿ ನಂಗೆ ಮಾತಿ ಎನ್ನ ಇಲ್ಲಿ ಹೋದ ಗರುಡತನ ಮಾಡ್ತಿದ್ದೆ ಗರುಡನ ಅಂಶವ ಎಂಬ ಪೆರಿಯಾಳ್ವಾರ್ ಇತ್ತ ನೋಡು ಇತ್ತ ಪುಗಳ್ಚಿ. ಈಗ ಅಯ್ಯರ ಶ್ರೀದೇವಿ ಭೂದೇವಿ ಹತ್ತ ಇವ್ರ ಅಮ್ಮನ ಕತೆಗೆ ಮಹಾಲಕ್ಷ್ಮಿ ಈಗಡು ಭೂದೇವಿ ಬರೋದಾರ ಆತನ ಅಂಶವ ಅಲ್ಲಿದ್ದಲ್ಲಿ ಓಕೆ ಪಾಪವ ನಂಗೆ ಹೋಗಿ ನೋಡುವ ಹೋಗಿ ವಿಷ್ಣು ಚಿತ್ರ ನೋಡುವಪ್ಪ ಆತಂದು ಗರುಡ ಮೇಲೆ ಹತ್ತಿ ಬಂದುಬಿಟ್ಟಾರ. ಈ ಗರುಡನ ಅಂಶವ ಇದ್ದು ಯಾರ ಮೇಲೆ ಅಂಬಾರಿ ಬಂದು ನೋಡಿದೆ ತಾ ವೈಗುಂಠಾಂದ ಗರುಡ ಮೇಲೆ ಪರಂದು ಗರುಡ ವಾಗಣನಕ್ಕೆ ಬಂದಿದ್ದಾರೆ. ಇಲ್ಲಿ ಬಪ್ಪನೆ ತಾನು ಉಡಿಯಾರ ಈ ಗರುಡನ ಸಿರಗು ಕೇತರ ಎಲ್ಲ ದಾರು ತೋರಿದ್ರೆ ತನಗೆ ನೋಡಿ ತೋರ್ರ ತನಗೆ ತೋರ್ರ ಓವೇ ಎಂಪೆರುಮಾನಿ ಬಂದುಬಿಟ್ರು. ನನಗೆ ಅಷ್ಟೊಂದು ಸಂತೋಷ ತನಗೆ ನೋಡಿ. ಇಲ್ಲಿ ಈ ಕಡೆ ಶ್ರೀದೇವಿ ಭೂದೇವಿ ಪಕ್ಕದ ಕುಳಿದಿದ್ದಾರೆ. ಆಹಾ ಎಂಪಿರಾಟಿಯೂ ನಾನು ನೋಡಿಬಿಟ್ಟೆ, ತಾಯಾರವೂ ನೋಡಿಬಿಟ್ಟೆ, ತನ್ನ ಅಷ್ಟೊಂದು ಸಂತೋಷ. ಈಗ ಈಗಾರ ಓಯೇ ಟಕ್ಕನೆ ಬಂದುಬಿಟ್ರ ತಂದು ಕೈ ಮುಗಿದಿಟ್ಟು ಅಲ್ಲಿ ಆನೆ ಕುಳಿದಿಟ್ಟು ಎಲ್ಲ ಎಲ್ಲ ತನಗ ಅಕ್ಕರ ಘೋಷ ಬಿಟ್ಟು ಪಾದ ಯಾತ್ರೆ ನಡೆದ್ರೆ ತಾ ಮೇಲೆ ನೋಡಿಟ್ಟು ಏನಾರ ಕೈ ಮುಗಿದಿಟ್ಟು ಏನಾಗ ಬಂತೀರಿ ಇದುತ್ತ ಪೆರಿಯಾಳ್ವಾರನ ಚರಿತ್ರೆ ಇದುತ್ತ ಪೆರಿಯಾಳ್ವಾರು ಹೆಸರೇ ತನಗ ಏನಾಗ ಬಂದಿ ಕಷ್ಟಪಟ್ಟು ನಾನು ಏನಕ್ಕೆ ಬಂದಿ ಅವೇ ಈ ಕಲಿಯುಗ ನಮಗೆ ಒಳ್ಳೆ ಕಣ್ಣು ಹೊಡೆದೆ, ಕೊಂಡಿ ಕಣ್ಣು ಹೊಡೆದೆ, ಆಂದೆ ಕಣ್ಣು ಹೊಡೆದೆ, ಕಣ್ಣು ಪಟ್ಟುಬಿಟ್ರ ಇವ್ ಪೆರುಮಾನೇ ಕಣ್ಣು ಪಟ್ಟುಬಿಟ್ರ ಏನಗ ಬಂದಿ ಏನಗ ನಾರಾಯಣಯ್ಯರ ಇನ್ನೂ ನೋಡಿದ್ಗಾಯ್ತು ಮತ್ತೆ ನೀ ಆನೇನ ಉಳಿದು ಇತ್ತ ನಿನಗೆಲ್ಲ ಹೂ ಬೀರಿ ಇತ್ತ ಯಾತ ಎಲ್ಲ ಪಟ್ಟು ತಾರಿಗೂ ತೋರಿದಿಲ್ಲ ಅಲ್ಲ ತನ್ನ ಇದು ಕಣ್ಣು ಪಟ್ಟುಬಿಟ್ರ ನಾರಾಯಣ ನೀ ದಯಮಾಡಿ ವೈಮಂಡವು ನನಗೆ ಅರ್ಜುನ ಮದುವೆ ಇರ್ಬೋದು ಯಾರು ಅದಾವುದು ಸೋಕ ಇದ್ದಾರೆ ವೈಷ್ಣವ ಚರಿತ್ರೆ ಪೆರುಮಾಳಿಗೆ ಗೇಟ್ ಪಾಸ್ ಕೊಟ್ಟಿದ್ದೀರಿ ಕೇಸಿದ ಪೆರಿಯಾಳ್ದ ಈಗ ತಿರುಪಲ್ಲಾಂಡು ಪಡ್ಯಾರ 4000 ದಿವ್ಯ ಪ್ರಬಂಧನೊಗೆ ತಿರುಪಲ್ಲಾಂಡು ಪಡಕ ತಿರುಪಲ್ಲಾಂಡು ಆ ತಿರುಪಲ್ಲಾಂಡ ಈಗ ಪಾಡ್ಯಾರ ದಾದ ಪಲ್ಲಾಂಡಿಗೆ ಅರ್ಥ ಏನಂದ್ರೆ ನೀವು ಒಳ್ಳೆಗಿರ್ಬೋದು நாராயண பல்லாண்டு பல்லாண்டு பல்லாயிரத்தாண்டு பல கோடி 100,000 மல்லாண்டு தீந்தோள் மணிவண்ணா உன் செவ்வடி செவ்விய திருக்காப்பு ನಿನ್ನ ಪಾದ ಕಮಲ ಪಾದ ಪಲ್ಲಾಂಡ್ ಪಲ ಕೋಡಿ ವರ್ಷ ನೀ ಒಳ್ಳಂಗಿಪ್ಪು ನೀತ ಎಲ್ಲ ಕಾತು ಹೋಗ್ಲಿದಾಗ ನೀತ ಪೆರುಮಾಳ್ಲಿದಾಗ ನೀತ ಕಾಕು ಕಡವಲ್ಲದಾಗ ನೀ ಒಳ್ಳೆ ತರಾವತಿಯರ ಸ್ವಾಮಿ ಒಳಗಿರ್ಬೋದು ನೀ ಕಾತು ಬಿಪ್ಪುದು ನಿನ್ನ ನೋಡಿ ಕಣ್ಣು ಪಟ್ಟುತ್ತಾರ ನಿನಗೆ ಒಡಮಗದ ಬಾಧಿಟ್ರ ಒಂದು ಅಪ್ಪ ಸ್ಥಾನವಿತ್ತು ವಾತ್ಸಲ್ಯ ಭಕ್ತಿಯಿಂದ ಹೊಂದಿದ್ರು. ಹತ್ತವ ಸ್ಥಾನಕ್ಕೆ ಪೆರುಮಾಳಿಗೆ ತಿರುಪಲ್ಲಾಂಡು ಮಾಡಿದ್ರು. ತಿರುಪಲ್ಲಾಂಡುತ್ತ 4000 ದಿವ್ಯ ಪ್ರಬಂಧನೊಗೆ ಮೊದಲು ಓದುವ ಒಂದೇ ಪಾಸುರ ತಿರುಪಲ್ಲಾಂಡು ಓದಿದ್ದ ಎಲ್ಲ ಓದು ಈಗ ತನಗೆ ಹೆಸರು ಬಂದಿತ್ತು. ಏಕೆಂದರೆ ಇನ್ನು ಒಳ್ಳೆದಲ್ಬೋದು ದೇವ್ರ ಸಾಲ ಒಳ್ಳೆ ಏನೇನಾದ್ರು ಯೋಗ್ಯ ಮಳಿಲಿಷ್ಟು ಮಾಕೆ ನನಗೆ ಆ ಪ್ರಚನೆ ನಡೆದೆ, ಈ ಪ್ರಚನೆ ನಡೆದೆ, ಈ ದುಃಖ ನಡೆದೆ, ಆ ದುಃಖ ನಡೆದೆ மீதி 11 ஆழ்வார் கூட எனக்கு எத்தனதில்லை ஆண்டாள் உட்பட எனக்கு நீ ಬೇಕು கேட்ட நான் இன்னும் ஐக்கிய ஆப்புது கேட்ட நான் இன்னும் கூட ஐக்கிய ஆப்புದು ರಂಗನಾಥ ನಾನು ನಿನ್ನವ ಮದುವೆ ಮಾಡೋದು ಅಂತಂದು ಕೇತ ಮೀರಿ ಎಲ್ಲ ಆಳ್ವಾರು ಮೋಕ್ಷ ಬೇಕು ಅಂತ ಕೇತ ಎಲ್ಲಾಗೂ ಮೋಕ್ಷ ಕೊಡು ಅಂತ ಕೇತರು. ಅಲ್ಲ ಇದನ್ನೂ ಕೇತಿಲ್ಲ நீ ಇದನ್ನೂ ತರಗನ ನೀ ಒಳ್ಳಂಗಿಪ್ಪದು அற்றந்து எய்த ஆழ்வார் அத்தவந்த ஆழ்வாருக்கெல்லாம் பெரியாழ்வார் ಹೆಸರು ಬಂತು. ಈಗ ಆಳ್ವಾರ್ನ ಪೆರಿಯಾಳ್ವಾರ್ எனக்கு ಗೊತ್ತಿಲ್ಲ ಅಂದೋಡ ವಿಷ್ಣು ಚಿತ್ತಾಂಬ ಹೆಸರೇ ಹೊತ್ತು ಭಟ್ಟರ್ ಪಿರಾನು ಹೆಸರು ಅಟ್ಲಿಯೋ ಆಗ ಅದನ್ನು ತಾಂಡಿ ಪೆರಿಯಾಳ್ವಾರ್. ಯಾಕಂದ್ರೆ ಪೆರುಮಾಳ್ನ ಭಕ್ತಿಯ ಪಾಡೋದಿಲ್ಲ. ಪೆರುಮಾಳೇ ಅದು ಅನಂತ ರೂಪ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ತಾತ ಸತ್ಯ ತಾತ ಜ್ಞಾನ ತಾತ ಅನಂತ ಅಂದ್ರೆ ಅಳಪರ್ಯಾಟ ಅಳಿವೇ ಇಲ್ಲದ ನೆಲೆ ನಿತ್ಯ ಬುದ್ಧ ಶುದ್ಧ ಮುಕ್ತ ನಿರ್ಮಲ ಸ್ವರೂಪಿನಂ ಅತಂಬ ಆ ಪೇರು ಬಿಟ್ಟ ಪೆರುಮಾಳಿಗೆ ತಾಯೈದು ದಿನ ನಿಂಗೆ ಒಳ್ಳಂಗೆ ಎಲ್ಲವೂ ಒಳ್ಳಂಗೆ ವಿಪ್ಪುದಿಗಾಯಿ ಪೆರುಮಾಳ ಕೇರ್ತಲಿಯೋ
ಅದು ಒಂದು தேவை அடுத்தப்ப உயர்ந்த ஆசை தான் அது இதுல தேவை மோட்ச ಬೇಕು ಅಂತ ಕೇಳ್ತೀಯೋ உயர்ந்த ಆಸೆ ಅಲ್ಲ ಅದು தேவை ನೀ மட்டும் தான் ಬೇಕು ಅಂತ ಕೇಳ್ತೀಯೋ ಭಗವಾನಕ್ಕೆ ಈ ಭೂಲೋಕಕ್ಕೆ ಬರ್ತಿದೆ ಅದು ಒಂದು ಆಸೆ ಒಂದು ಇಲ್ಲ ನೀ ಒಳಗಿರು ತಿರುಗಿ ಕೇಸಿ ನೀನು ಅದೇ ಇರ ಮಲ್ಲಾಂಡ ತೀನ್ತೋಳ್ ಮಣಿಮಣಿನ ಬೇರ್ಪಟ್ಟ ನೀಲ ಕಲರ್ನಾಗೆ ಅತ್ತ ಒಂದು ತೇಜಸ್ ಪುರಿಂದ ದೊಡ್ಡ ಮಾರುಭಾಗ ನಿನಗೆ ಅಡದರೆ ಇದೇ ಗಂಭೀರವಾಗಿರೋದು ನಿನಗ ಈ ಕಣ್ಣು ನೀನು ಪಕ್ಕಟ್ರ ಹೋಗು ಕಣ್ಣು ತಿರುಗಿ ಒಂದು ಸೆಂಬಡಿಸಿ ತರಾದ ಪಾದ ನಮಸ್ಕಾರ ಪಾದವನ್ನು ನೋಡ್ಲೆ ಅಥವಾ ಸೋಕಾಡ್ತಾರೆ ಇದಕ್ಕೆಪ್ಪು ಹಚ್ಚ ಕೂಸಿನ ಕಾಲು ಮಾಕರೆ ಸೆಂಬಡಿ ಸೆಲ್ಲಿದ್ದು ಅದುಗ ನೀ ಅದನ್ನು ನೀನು ಆಪತ್ತು ಯಾಕಂದ್ರೆ ಆಪಾದಕತೆ ಎಲ್ಲ ಬಂದು ಅಡಗಿ ಆಪತ್ತಿದೆ ಅದು ಪರಮ ಪದ ಮದಕ ನೀ ಅದನ್ನು ನೋಡಿಕೊ ಕೇರ್ಫುಲ್ಲ ನೋಡಿಕೊ ನೆರೆಯ ದೋಸೆ ಥರ ನೇಗರ್ ಸ್ವಾಮಿ ಗುರುಕಲ್ಲು ನಡೆದ ನೀನು ಒಟ್ಟಿಸ್ಬಿಟ್ಟು ನೋಡಿಕೊ ಅದಕ್ಕೆ ಪಾದಗರ್ಥ ತ್ಯಾಗ ಸ್ವರೂಪವೇ ಪಾದತ್ತ ಆ ನೆಲೆಯ ಪೆರಿಯಾಳ್ವಾರ್ ಇದ್ರು ಈಗ ಪೆರಿಯಾಳ್ವಾರ್ ಪಲ್ಲಾಂಡು ಪಾಡಿ ತನ್ನ ಕೇಸಿಟ್ರು ಈಗ ತನ್ನ ರಥ ಉತ್ಸವ ತನ್ನ ಯಾತ್ರಾ ಪ್ರಸಿದ್ಧ ಯಾತ್ರಾ ಅಂತ ಅತ್ತ ಒಂದು ಫೇಮಸ್ ಎಲ್ಲ ಕಡೆಗೂ ಅತ್ತ ಒಂದು ಪುಗಳ್ಚಿ ತಗೊಂಡು ಪುಗಳ್ಚಿನೇ ಮಾಡ್ಬಿಡ ನಾರಾಯಣ ಆಣೆಯ ಕಾಪಾತಿದ ಪಿನ್ಪಟ್ಟಿದ್ದ ಪುಗಳ್ಚಿ ಬಂದುಬಿಟ್ಟ ಈಗ ಮರ್ಚಿ ಬಂದು ಅದೇ ನಿತ್ಯ ಪಡಿ ಕೈಂಗರಿವ ಈಗ ನೋಡಿವಿ ರಾಜ ಕೆತ್ತಾರ ನೀ ಇಲ್ಲಿಗೆ ಬಂದು ಬಿಡು ಅರಣ್ಮನೆಗೆ ಬಂದು ಬಿಡು ಪಕ್ಕದ ಬಂದು ಬಿಡು ಎನ್ನ ಜನ್ಮಸ್ಥಳ ಅದು ಮಹಾರಾಜ ನೆನಪಟ್ಟು ಬಿಡಿ ನನಗ ನಿನ್ನ ಗುಡಿ ಅಲ್ಲಿ ಬೇಕು ಅದು ತಾನು ವಡಭದ್ರ ಸಾಯಿ ಶ್ರೀಯುಡಿ ಪುತ್ತೂರ್ನ ತಾನೆ ಹುಟ್ಟಿದೆ ಅಲ್ಲಿದ್ದೇ ಇರ್ಬೋದು ತನ್ನ ಬಳಿ ನಾನು ನಿತ್ಯ ಪುಷ್ಪ ಕೈಂಗರಿವ ಪೆರುಮಾಳಿನ ಮಾಡಿ ಹಾಕೋದು ಆತಂದು ಪಳೆಯ ಪಡಿ ಅದೇ ಮನೆಯ ಅವಕ್ಕ ಪೊರುಳೆಲ್ಲ ತನಂತ ಕೂಡ ಆ ಪುಗಳ್ಚಿಯೆಲ್ಲ ಸೇರ್ತಲ ಕೂಡ ಇಂದು ಪಾಂಡ್ಯ ನಾಡೇ ತನ್ನ ಕೊಂಡಾಡಲ ಕೂಡ ಅದೆಲ್ಲ ಪತ್ತಿ ತನ್ನ ಮನಸ್ಸಿರ್ತಾರೆ ಅದೇ ಎಳಿಮೆಯ ಕಣಿಬೋಡ ಆ ಪುಷ್ಪ ಕೈಂಗರ್ಯ ಮಾಡಿದ್ರು ಕಾಲಪೋಕನೆ ಅದೇ ನಡೆಯಿತು ಒಂದು ದಿನ ಪುಷ್ಪ ಕೈಂಗರ್ಯ ಮಾಡಿಟ್ಟು ತಪ್ಪನೆ ಆ ತುಳಸಿ ಚೆಡಿ ಪಕ್ಕ ಒಂದು ಕುನ್ನ ಹೆಣ್ಣು ಹೊಸತ ಕೆತ್ತರ ಅದು ನೇರ ಉದಾರ ಪ್ರಕಾರ ಕೂಡ ಮೊನ್ನೆ ಸೋಕಾನೊಂದು ತೇಜಸ್ಪುರದಿಯ ಒಂದು ಕುನ್ನ ಹೆಣ್ಣು ಅಲ್ಲಿ ಇದ್ದರೆ ಕುನ್ನ ಶಿಶು ಕಿರ್ಚು ಅವು ಇದು ಕೆತ್ತರ ಅಲ್ಲಿ ಒಂದು ನೋಡ್ಯಾರ ತೂಕಿಯಾರ ಪೆರುಮಾನೇ ನನ್ನ ತಂದೆ ಹೆಣ್ಣು ಆ ಕಡೆ ಈ ಕಡೆ ನೋಡ್ಯಾರ ದಾರು ಇಲ್ಲ ಆಗ ನೋಡಿಟ್ಟು ಒಡನೆ ತನಗೋಸು ತೊಗೊಂಡ್ರ ಒವ್ವೇ ಈ ಹೆಣ್ಣು ಏನಾದ್ರು ಕೊಡ್ಚುವೆ ಅದಮ್ಮನ ಆಗತ್ತ ಗೋದಾದೇವಿ ಕೋದೈ ಆಗ್ತದೆ ಕೊಡ್ತೀರ ಆ ಕೋದೈ ಅಂತಲೇ ಗೋದಾದೇವಿಂದಲೇ ಈ ಭೂಮಿ ತಂದ ಹೆಣ್ಣು ಭೂಮಾ ತಾಯಿ ಅದು ಕೋದೈ ಗೋದಾದೇವಿ ಅಂತ ಕೊಡ್ತೀರ ಆ ಹೆಸರಿಕ್ಯಾರ ಕೂಡಿನ ಒಂದು ಮನೆಯ ಸಾಕ್ಯಾರ ಇನ್ನು ಹೇಗವೇ ಗನ ಅಪ್ಪನೇ ಪೆರಿಯಾಳ್ವಾರ್ ಅತ್ತವ ಕುಟುಂಬ ಅಮ್ಮ ಕುಣಿದೋದೇವೆ ಭಕ್ತಿ ಭಾವನೆ ಮಾಡಿಯ ಒಂದು ವಯಸ್ಸೋದೇವೆ ತನ್ನ ಮಾಧುರ್ಯ ಭಕ್ತಿ ಇದು ಮನೆ ನಾರಾಯಣ ಸಂಕೀರ್ತನ ಇದು ಹೂ ಕಟ್ಟುನೆ ನಾರಾಯಣ ನಾಮ ಅತ್ತ ಉಣರ್ಮನೋಗಿ ಅಮ್ಮ ದೊಡ್ಡ ಮಂದಿಯ ಅಮ್ಮಗ 3 ವಯಸ್ಸೊಡನೆ ಈಗ ಅಮ್ಮ ಏನು ಮಾಡಿಯ ಆಂಡಳಮ್ಮ ಕೋದೆ ಬಂದು ಕನ್ನಡಿ ನೋಡ ತನ್ನವ ನೋಡಿ ರಚ್ಯುನೆ ಆ ಮಾಲೆಯ ತಾನೇ ಮಾಲೆ ಕೂತು ಈ 3 ವಯಸ್ಸು ತಕ್ಕ ಕುಡುಕನ ಮಾಲೆ ಕೂತು ತನ್ನ ಗತ್ತುಗೆ ಆ ಮಾಲೆಯ ಹಾಕಿದವನು ತನಗೇನಕ್ಕೆ ಅಂತಾರಲ್ಲ ಅವ್ವೇ ಎನ್ನ ನಾರಾಯಣನ ಮದುವೆ ಮಾಡಿ ಕತ್ತುಗತ್ತ ಪೂರ್ವ ವಿளையாட்டுಗೆ ಮಾಲೆ ಹಾಕಿದವನಿಗೆ ನಾರಾಯಣಗೆ ಯಾವ ಮದುವೆ ನಾ ಮದುವೆ ಮಾಡೋದು ನಾರಾಯಣನ ಮದುವೆ ಮಾಡೋದು ಇನ್ನು ರಂಗನಾಥನ ಮದುವೆ ಮಾಡೋದು ನಾ ವಡಭದ್ರ ಸಾಯಿ ಮದುವೆ ಮಾಡೋದು ಇನ್ನು ಕೃಷ್ಣರನ್ನ ಮದುವೆ ಮಾಡೋದು ಅತ್ತಂದು ಗೋವಿಂದ ನಾರಾಯಣ ತಂದು ಆ ಭಾವನೆಗೆ 3 ವಯಸ್ಸಿನಾಗೆ ಮುಡಿವೇ ಮಟ್ಟ ಏನು ಮಾಡೋದು ಇನ್ನೇನ ಹುಟ್ಟಿದ್ದು ಗುಂಡಾನ ಉದ್ದೇಶ ಕಾಲಪೋಕರು ನಡೆದೇ ಬರ್ತಾರೆ ಈಗ 5 ವಯಸ್ಸಪ್ಪನೆ ಆ ಅನಗಟ್ಟ ಕತ್ತುನಗ ಮಾಲೆ ಹಾಕಿದ ಹೆಣ್ಣು ಈ 5 ವಯಸ್ಸು ಬರ ಇದು ನೋಡಿ ಮೊದಲು ಕತ್ತುಗ ಮಾಲೆ ಹಾಕಿಟ್ಟವು ಆ ಮಾಲೆ ಎತ್ತಿ ಬಿತ್ತು ಅದು ಅಡಚಣೆ ಮಾಡಿಟ್ರು ಈಗ ಅಪ್ಪ ಜನಗೂ ಹೊಸ್ತ ತುಳಸಿ ಮಾಲೆ ಅರಬಿ ಮಾಲೆ ಮಲ್ಲಿಗೆ ಮಾಲೆ ಹಾಕಿ ಒಂದೊಂದು ಜನವು ವಿಶೇಷವ ಬೆರುಮಾಳಿಗ ಅರ್ಚ ರೂಪ ಸೆರೆಗ ಹಾಕಿದ್ದಾರೆ ಈಗ ಅಮ್ಮನ ಆದಾಗ ಇನ್ನೂ ಜಾಸ್ತಿ ಆಗಿ ನಡೆದೆ 5 ವಯಸ್ಸಿನಾಗೆ ಹೆಣ್ಣು ಏನು ಮಾಡೋದ್ಮೇಲೆ ಕತ್ತುಗ ಮಾಲೆ ಹಾಕಿಟ್ಟು ಆಗತ್ತ ತನಗೆ ಪರಿಚಯ ಕತ್ತುಗ ಮಾಲೆ ಹಾಕಿ ಕತ್ತುಗೆ ಹಾಕಿದ ಮಾಲೆಯ ಅಲ್ಲಿಗೆ ನೋಡಿ ನಾರಾಯಣನ ಸೆಲೆಗೆ ಹಾಕಿಬಿಳೆ ಹಿಂಗೆಲ್ಲ ಮದುವೆ ಮಾಡಿದಂಗೆ ಆಗ್ತದೆ ಮದುವೆ ಒಂದು ಮಾಲೆ ಮಾತಾಡ್ತಾನೆ ಮಾಂಗಲ್ಯ ಧಾರಣೆ ಇಲ್ಲ ಬರವನೆ ಇದು ನಡೆದಲೇ ಬೋದು ಆಗ್ತಂದು ಬೋದು
ಈಗ ಹೊಸ್ತಾ ಇದ್ದಮ್ಮಕ್ಕೆ ವಸನ ಮಾಡಿದಾಗ ಉಣರ್ವು ಬಂದ ಮಾಲೆ ಕಟ್ಟಿಸೋದು ಇದನ್ನ ಅಪ್ಪ ಅರಿಯ ಅಪ್ಪ ಸದಾ ಒಂದು ಹೆಣ್ಣು ಈ ಅವತಾರ ಕೂಡ ಪೆರಿಯಲ್ವಾರು ಇದೆಯಾ ಇತ್ತ ಪುಗಳಿಕೆಲ್ಲ ಬಂತಾರದೆ ಇತ್ತವನೆಲ್ಲ ನಮಗೆ ಪೆರಿಯಲ್ವಾರು ಆಗ ಅಮ್ಮನ ದೊಡ್ಚಿನ ನಂತರ ಈ ಒಂದು ಜನ ಒಳ್ಳೆಗೆ ಸೊಕ್ಕ ತುಳಸಿ ಮಾಲೆ ಕಟ್ಟಿ ತಾ ಒಳ್ಳೆಗೆ ಹಾಕಿಟ್ಟು ಆ ಮಾಲೆಯ ಏನು ಮಾಡಿ ಅಂದರೆ ಇದನ್ನು ಪೆರುಮಾಳಿಗೆ ಹಾಕಿ ಪಾತ್ರದ ಅಪ್ಪ ಸಾರು ಕೊಟ್ಟಿಗೆ ಈಗ ಬೇರೆ ಒಯ್ಯೆ ಆ ಪೆರುಮಾಳು ಇತ್ತಂದ್ರೆ ತಕ್ಕ ಹಾಕಿ ಕನ್ನಡಿನ ನೋಡಿ ತನ್ನ ಪಸಂದಿನ ನೋಡಿ ಇನ್ನು ನಿಂಗೆ ಕತ್ತುಗ ಮಾಲೆ ಬಂತರ ಎಂಪೆರುಮಾನೆ ನಿಂಗೆ ಅದನ್ನ ಎತ್ತಿಕ್ಕಿವಿ ಅದನ್ನು ಕತ್ತುಗ ಹಾಕಿಕ್ವಿ ಅಂತ ಕೇಳಿಸೆ 5 ವಯಸ್ಸು ಈಗ ಇದನ್ನ ಕತ್ತುಗ ಹಾಕಿದ ಹೆಣ್ಣು ಹಾಕಿದರೆ ಅಂತ ಅರಿಯಾಗ ಆ ದೊಡ್ಡ ಮಾಲೆಯ ಎತ್ತಿ ನೋಡಿ ಅದು ಯಾಕೂನೆ ಅಂತ ನೋಡ್ಯಾರ ಮಂಡ್ಯ ಹೊರ ಮಾಡ್ತಾನೆ ಆಶ್ಚರ್ಯಪಟ್ಟ ದುಃಖಭಾವಟ್ಟ ಒಂದು ಇದ್ರಲ್ಲಿ ಬೇರೆ ಆಗ್ಬಿಟ್ರ ಹೆಣ್ಣು ಏಕೈತಾರೆ ಬೆವರಿಲ್ಲದ ಮಾಡ್ರ ಪೊಟ್ಟು ತನಮ ಮಾಡ್ರ ಏನಾಯ್ತು ಹೂವೇ ತನಗೆ ಇನ್ನೊಂದು ಬರ್ತ ನನಗೆ ಹೆಣ್ಣು ನೋಡ್ಲಿ ಬುದ್ಧಿ ಕೊಡ್ಲ ಹತ್ತಾರ ಯಾಕಂದರೆ ತನ್ನ ಪುರದವರಿಗೂ ಆ ಮಾಲೆಯ ಉಣರ್ವೋடு ಕಟ್ಟಿಯಾರ ನೇರ ಹೋಗಿ ಅಪ್ಪರ ಫ್ರೆಶ್ ಪರಿಸುತ್ತವ ಎಂಪೆರುಮಾನ್ ನಾರಾಯಣ ಆಗೋದು ಆಕೆ ತಾನು ರಚಿಸಿ ಅಲ್ಲಿಯ ಕುಡಿದು ಅಲಂಕಾರ ಎಲ್ಲ ನೋಡ್ಯಾರ ಇಂದು ಇಂಥ ಒಂದು ವಿಷಯ ಒಪ್ಪನೆ ಏನೋ ಮಾಡೋದು ಒಂದು ಎತ್ತಿನ ಒಂದು ತಿಳಿ ಬಂದು ಬೀಸುಟ್ಟಾರ ಈಗಿನ ವಯಸ್ಸು ಹೇಗಿಲ್ಲ ಕತ್ತುಗ ಆಲೆ ಇದೇನೋ ಎತ್ತ ಮಾತಾಡದೆ ಅಂತ ನನಗೆ ತುಳಿಚಾದು ಮಾಡಿದೆ ಒಂದು ವೇಳೆ ಕಟ್ಟುನೇ ಮಾಲೆ ಬಂದು ಇದು ಮಾತಾಡಿದೆಯಾ ಇದರಲ್ಲಿ ಅರುವುದು ಈಗ ಅರ್ಧ ಜನ ಅದೇ ಮಾಡ್ಯಾರ ಈಗ ಅರ್ಧ ಜನವೂ ಅದೇ ಹೊರ ಆಡದೆ ಆಡೋಣ ಹೆಣ್ಣು ಏನೆಂತ ಮಾಡ್ರ ಹತ್ತಪ್ಪ ಆಶ್ಚರ್ಯ ಕೆಟ್ಟು 3 ಜನ ಉಳಿದು ಇದು ನೋಡ್ಯಾರ ಏನೋ ಮಾಡ್ಯಾ ಅಮ್ಮ ಆಟ ಈಗ ನನ್ನ ಬರೋದರ ಅಮ್ಮ ಗದ್ದಗೆ ಹಾಕಿ ಕನ್ನಡಿಯ ನಿಂತು ಅಲ್ಲಿ ಹೋಗಿ ಪೂಜೆಗಳನ್ನು ಮಾಡಿ ಇಂಥ ಮಾಲೆ ತಂದೆ ತಂದಕ್ಕೆ ಈಗ ಆ ಮಾಲೆಯ ಕದಿ ನೋಡಿದ್ರು ನೀವು ಅದೇ ಮುಟ್ಟಿಕಾಳು ಹಾಕಿ 10 ಕಿರ್ಚಾರ ಗೋದೆಯೇ ಏಕಿತ್ತ ಮಾಡ್ರೆ ಇದು ಅಪಚಾರ ಇತ್ತೆಲ್ಲ ಮಾಡಬೇಡ ಪೆರುಮಾಳಿಗೆ ಹಾಕೋ ಮಾಲೆಯ ನೀ ನಿನ್ನ ಗತ್ತಕ್ಕೆ ಹಾಕಿತಾರ ಅಕ್ಕ ಪೆರುಮಾಳಿಗೆ ಹಾಕೋ ಮಾಲೆಯವೇ ನಂಗೆ ನೀರಟ್ಟಿ ಒಳ್ಳೆಯ ಸತ್ವಗುಣ ನೋಗೆ ಅತ್ತವ ದೇಗುಣರ್ವನೋಗತ್ತ ನಂಗೆ ಮಾಡೋದು ಇತ್ತ ನಿನ್ನ ಗತ್ತು ಹಾಕಿತ್ತಂದ್ರೆ ಇದು ತಪ್ಪಿಲ್ಲೆಯಾ ಇದು ಮಹಾಪಾಪ ಇದು ಮಾಡಬೇಡ ಪೆರುಮಾಳಿಗೆ ನಂಗೆ ಈ ಕೈಂಕರ್ಯವ ನಾವು ಈಸು ವರ್ಷವ ಮಾಡಿದ್ದೆ ಇತ್ತವಾಗ ಒಂದು ಅಪಚಾರ ಬೇರ್ಪಟ್ಟದೇ ಇಲ್ಲ ಅತ್ತ ಒಂದು ಪವಿತ್ರವ ನೋಡಿ ಈ ಬಾಡಾದ ಅದನ್ನ ಎತ್ತಿ ಹತ್ತ ಶೋಕ ಮಾಡಿದ್ದೆ ದಯಮಾಡಿ ಮಾಡಬೇಡ ನಿನಗಿತ್ತವ ತಂದು ದಾರ ನಿನಗೆ ಧೈರ್ಯ ತಂದು ಹೇಳಿಲ್ಲ ನನಗೆ ಜೊತೆ ಗೊತ್ತಿರದೆ ನನಗೆ ಗತ್ತು ಗಟ್ಟಿ ಕೊಡು ನಂಗೆ ನನಗೆ ಆಯಿ ನಡೆದೆ ನಾ ತನ್ನವತ್ತ ಮದುವೆ ಮಾಡುವನೆ ಕೊನದು ಅಂತ ಕೃಷ್ಣ ಚರಿತ್ರವು ಭಾಗವತವೇ ಇದು ತಪ್ಪಾಯಿಟ್ಟ ನಾರಾಯಣನ ಪೆರುಮೆಯಲ್ಲೇ ಇದು ತಪ್ಪಾಯಿಟ್ಟ ಕೃಷ್ಣ ಲೀಲೆಯಲ್ಲೇ ಇದು ತಪ್ಪಾಯಿಟ್ಟ ರಾಮಾಯಣ ಮಹಾಭಾರತ ಮಹಾಕಾವ್ಯ ಎಲ್ಲ ಇದು ತಪ್ಪಾಯಿಟ್ಟ ಈ ಹೆಣ್ಣು ನೋಡು ಒಂದು ಬ್ರಹ್ಮೆ ಮಾಕೆ ದೇವರತ ಮದುವೆ ಮಾಡೋದು ಮುಳಿದಾರಲ್ಲ ಸಾಧ್ಯವ ನೀ ಯಾರಿಗೆ ಕುನ್ನೆಣ್ಣು ಬೆವರಿಲ್ಲ ಮಾತಾಡ ಇಲ್ಲ ನಾ ಖಂಡೀಪ ಕೃಷ್ಣಾರ್ಥ ಮದುವೆ ಮಾಡ್ತೀನಿ ಈಗ ಮಾಲೆ ಎತ್ತಿಟ್ಟು ಅವಸರ ಒಂದು ಮಾಲೆ ಕಟ್ಟಿಟ್ಟು ಅಲ್ಲಿಗೆ ನೋಡಿ ಪೆರುಮಾಳೆ ಹಾಕಿಲ್ಲ ಅದೇ ಮಾಲೆ ಹಾಕಿಲ್ಲ ಪುಸ್ತಕ ಹಾಕಿಲ್ಲ ಪುಸ್ತಕ ಆ ಗೋಡೆ ನಮಗೆ ಅಲ್ಲಿಯ ಗುಡಿ ಗೋಡೆ ನಮಗೆ ಮಂಡೆ ಹಾಕಿ ಸತ್ಯಾರ ಈಸು ಕಾರಣ ಇತ್ತ ಮಾಡಿದಿಲ್ಲ ತಮ್ಮ ಏನಮ್ಮ ಹೆಣ್ಣು ಮಾಡಿದ್ದು ತಪ್ಪು ನಾ ಏನು ಮಣ್ಣೆ ಕುಣ್ಣೆ ತಾನೆ ಹರಿಯಾಮಿನ ಏನೇನವರಿಯೋ ತಪ್ಪಲ್ಲ ಮಂಜಿ ಬಿಟ್ಟಿದ್ದಾನೆ ರಾಕ್ಷಸರಿಗೆ ಮೋಕ್ಷ ಕೊಟ್ಟತಾನೆ ಎಂಪೆರುಮಾನೆ ಎನ್ನ ತಪ್ಪ ನಿಂಗೆ ಮಂಚಿ ಬಿಡಾರಿಯಾ ಇತ್ತ ಒಂದು ತೀಟ ಇಟ್ಟ ಅಂದ್ರೆ ಕೂಡ ಇದೆಲ್ಲ ನಿಂಗೆ ಮಂಚಿ ಬಿಡಾಕ್ತಾನೆ ಅದನ್ನ ಮರ್ಚಿ ಹಾಕೋನೆ ವಸ್ತು ಕಟ್ಟಿ ಹಾಕೋನೆ ತಮಕನ ಉತ್ತರ ಜನ ಹಿಟ್ಟು ನೀರಿಲ್ಲೇ ಅವು ಅಂದ್ರ ನೇರ ಮನೆಗೆ ಬಂದಾರ ಹೆಣ್ಣು ಕೂಡ ಮಾತಾಡಲೆ ಕೋಪ ತಿಂಬಿಲೆ ಮಾಲೆ ಕೈಗರಿಯ ಮಾಡೋದು ಈಸು ಕಾಲ ತಮಕ ನಡೆದಿಲ್ಲ ಈಗ ಅದೇ ಆ ಸೋರಿ ಮನೆಗೆ ಹೊರ್ಕೋರ ಹೊರ್ಕೊನಗೆ
எம்பெருமான் காட்சியை கஞ்சனுக்கு வந்தார். கஞ்சனுக்கு வந்தையார் ವಿಷ್ಣು ಚಿತ್ತ ಏಕಿತ ಮಾಡಿಬಿಟ್ಟೆ. ಹೆಣ್ಣು ಹಾಕಿದ ಕೋದೆ ಹಾಕಿದ ಮಾಲೆಯ எனக்கத்து தாங்குதுகாய் நான் காத்து வந்தேன். ಆ ಕೋದೆಯ ಒಡಂಬು ವಾಸನೆ ಎನ್ನ ರೂಪ ಮೇಲೆ ಪಡೆದುಂಬುದಾಗಿ ನಾ ಏಂಗಿದ್ದೆ. ಕೋದೆಯ ವರ್ಮ ಎನ್ನ 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 ಅರ್ಚ ರೂಪ ಮೇಲೆ ಪಡೆದು ನಾ ಉಣ್ಮೆಯ ಆಸೆಯೋಡು ಕಾತುಂದೆ. ಏಕಿತ ಮಾಡಿದೆ ಅದಂತೂ ತನ್ನ ಆಶ್ಚರ್ಯವಾಗಿದ್ದಾರೆ. ಆತ ತನಗೆ ಬರೆದರ ಬಂಧುವುದೇನೆ ಹೆಣ್ಣಲ್ಲ, ಇದು ಅವತಾರ, ಇದು ಪಿರಾಟಿ ಬಂದವೆ, ಇದು ಬಂದವುದು ಅಮ್ಮ ಬಂದವೆ ಬರೆದರ. ಈಗ ಏನು ಮಾಡ್ಯಾರ, ಆಡತ್ತ ಜನ ತಾನೇ ಹಾಕಿ ಅದನ್ನ ಇದನ್ನೇ ಕೊಟ್ಟಾರ. ಈಗ ಅಲ್ಲಿ ಕೊಟ್ಲೆ ಅದನ್ನ ಕಾಜಿಯ ಮೂಲಸ್ಥರ ಗರ್ಭಗರ್ಭನಾಗೆ ಅತ್ತ ಒಂದು ಗಮಲು ಬಂದ. ಈಗ ಅದನ್ನ ತಿರುಮಲ ಹಾಕ್ಯಾರ. ಈಗ ಮಾನಸಿಕವ ಈಗ ಕೋದೆಗ ಮದುವೆ ನಡೆದುಬಿಟ್ಟ. ಆ ಪೆರುಮಾಲ್ ಕಡೆ ಮಾಲೆ ಮಾತಿಬಿಟ್ಟು ಹಾಕಿದ ಮಾಲೆಯ ತಾನು ಕೊಟ್ಬಿಟ್ಟ. ಈಗ ಕೋದೆ ಮದುವೆ ನಡೆದುಬಿಟ್ಟ. ಆದರೆ ಈಗೇನ ಹೇಗೂ ಅದಕ್ಕೆ ಐಕ್ಯ ಮಾಡ್ಯಾರ. ಈಗ ನಕ್ಕೆ ಸೆಲೆ ಕೂಡ ಮದುವೆ ಮಾಡಿಬಿಟ್ಟೆ. ಈಗ ಹೇಗೂ ನೇರ ಬಂದಾರ, ಏನೋ ಹೋಗಾಸ ಹೇಗೂ ಈಗತ್ತಾರ. ಆ ಐಕ್ಯ ಹೇಗೂ ನಡೆದಾರೆ. ಅಕ್ಕಮಾದೇವಿ ಹೆಂಗಿದಂಗೆ ಚೆನ್ನಮಲ್ಲಿಕಾರ್ಜುನ ಅಂದಂಗೆ ಎಂಪೆರುಮಾನೆ ಗೋವಿಂದ ನಾರಾಯಣ ಅಂದು ಹೆಂಗಿದ್ದಾರೆ ಬೇರ್ಪಟ್ಟ ಅಂಡಾಡಿ ಹೆಂಗೀನಿ ಬನೆ ಆ ಹೆಂಗಲ್ಲಿ ನೋಗೆ ತೈ ಆಗತ್ತ ತನ್ನ ಹೆಸರು ಸೂಡಿ ಕೊಡುತ್ತೆ ಸುಡರ್ಕೊಡಿ ಹಾಗೈತೆ. ಆಗ ಅಪ್ಪವೇ ಸೂಡಿ ಕೊಡುತ್ತೆ ಸುಡರ್ಕೊಡಿ ಮಾಲೆ ಹಾಕಿಟ್ಟು ಆ ಎಂಪೆರುಮಾನೆಯ ಮಾಲೆ ತಂದ. ಈಗ ತನ್ನ ಹೋಗ ಜಾಸ್ತಿ ಆದ ಒಂದೊಂದು ಜನವು ಶ್ರೀಮದ್ ಭಾಗವತ ಅಲ್ಲಿಯ ಶ್ರೀಬಲಿಪುತ್ತೂರಿನೊಗೆ ಆ ಅಗ್ರಹಾರನೊಗೆ ಏನೇನು ನಡೆದರವೋ ಅಲ್ಲಿ ಹೋಗಿ ಕೇತಿಯ ಕೃಷ್ಣ ಬಾಬು ಕೇತಿಯ ಸೀತಾ ರಾಮನ ಎತ್ತ ಆಡ್ತಿದ್ದ. ಆ ಗೋಪಿಯರ್ಗಳೆಲ್ಲ ಎಲ್ಲ ಎತ್ತ ಕೃಷ್ಣರ ಆಡ್ತಿದ್ರು, ಎತ್ತ ಅವಕ್ಕೆಲ್ಲ ಬರೆದಿದ್ರು ನೋಡಿ. ಗೋಪಿಯರ್ಗಳಿಂದ ಆಡ್ತಾ ಆಂಡಲ್ ಮೆತ್ತಿರ್ತಾರ. ಈಗ ಏನು ಮಾಡಿದ, ನಾನೇ ಗೋಪಿ ನಾನೇ ರಾಧಾ ತಮ್ಮ ಉಣರನಿಗೆ ರಾಧಾ ಎತ್ತ ಕೃಷ್ಣನ ಆಡಿದ್ರು, ಗೋಪಿಯರ್ಗಳು ಎತ್ತ ಕೃಷ್ಣರು ಆಡ್ತಿದ್ರು. ಮನೆ ಅಲ್ಲಿ ಭಾಗವತ ಮನಕ್ಕೆ ಕದೆ ಬಂದರ. ಗೋಪಿಯರ್ಗಳೆಲ್ಲ ಕಾತ್ಯಾಯಿನಿ ಅಮ್ಮನ ನೆಚ್ಚಿ ಕೃಷ್ಣರನ್ನ ಆಡಿದ್ಗಾಗಿ ಕೃಷ್ಣರನ್ನ ಮದುವೆ ಮಾಡಿದ್ಗಾಗಿ ಅಲ್ಲಿಯ ಬೆರೆದೇ ಇದ್ದರು. ರಾಧಾಮನು ಬೆರೆದ ಇದ್ದ. ಆ ಪೇರ್ಪಟ್ಟ ಕಾತ್ಯಾಯಿನಿ ಬೆರೆದವ ಮಾಡುದು. ಅದಗ ಮಾರ್ಗಳಿ ನೋಡ್ಬಿಡ್ಬೋದು. ಮಾರ್ಗಳಿ ತಿಂಗಳಲ್ಲವ ಅಂದರೆ ಮಾರ್ಗಳಿ ನೋಡ್ಬಿಡ್ಬೋದು. ಅತ್ತಂದು ಭಾಗವತ ಪಪ್ಪನೆ ನಾ ಎನ್ನ ಕೃಷ್ಣರ ಆಡಿದಾಗ ಎನ್ನ ರಂಗನಾಥ ಅಳೋದಾಗ ಆಡಿದಾಗ ನಾ ಮಾರ್ಗಳಿ ನೋಡ್ಬಿದ್ದು. ಆ ಒಂದು ತಿಂಗುವ ಏನು ಮಾಡಿಯ ಆ ಮಾರ್ಗಳಿ ನೋಡು ಊರು ಜಾಮ ಇದ್ದು ಎಲ್ಲ ಮಾಡಿ ಭಗವಾನಿಗೆ ನಾರಾಯಣ 1000 ಬಗೆಯಾನ ನಿನಗ ಏನು ಮಾಡ್ತಾನೆ, ಸ್ವೀಟ್ ಮಾಡಿದ್ದಾನೆ. ಹೇಗೂ ನನಗೆ ಬಂದರೆ ಎನ್ನವೇ ನಾ ತನ್ನೆ ಹೇಗುನ ಬಂದರೆ ಏನೇನೋ ಮಾಡಲ ನಿನ್ನೆಯ ಮನಕ್ಕನ ಬಂದರೆ ಎತ್ತೆಲ್ಲ ನಾ ಇದ್ದಲೆ ನಿನಗಿಡತರ ಅದೊಂದು ಎಲ್ಲಾಸರ ಮಾತಾಡಿಲ್ಲ ಎತ್ತಂದರೆ ಇದು ತಾನಿಲ್ಲ. ಅದೇ ಹಕ್ಕಿಲೆ ನೋಡಿ ಮಾತಾಡಿ, ಹಕ್ಕಿಲೆ ನಿಂಗೆ ನನಗೆ ಏನಾದರೂ ಮದುವೆ ಮಾಡಿವಿ ಕೃಷ್ಣನ ಕೂಡ ಸೇರಿಸಿದ. ಹರಿದೊಬ್ಬ ಬಾವಿ ನೋಡಿ ಮಾತಾಡಿಯ, ನಿಂಗೆ ನನಗೆ ಮದುವೆ ಮಾಡಿವಿ ಕೃಷ್ಣನ ಕೂಡ ಸೇರ್ತದಾಗ. ಅದೇ ಅಲ್ಲಿಯ ದನವ ನೋಡಿ ಒಬ್ಬ